ಆತುಕ ಮಾರ್ಗಗಳನ್ನು ಹಾದು ಹೋಗುವಾಗ ಜಾಗರೂಕರಾಗಿರಲು ಲೋಮಾಸನು ನೆನಪಿಸಿದನು. ಯುಧಿಷ್ಠಿರನು ಕೈಲಾಸ ಪರ್ವತವನ್ನು ಸಮೀಪಿಸುತ್ತಿದ್ದಂತೆ ದೈತ್ಯಾಕಾರದ ಜುಜುಬೆ ಮರವೊಂದರ ಭವ್ಯವಾದ ದೃಶ್ಯವು ಅವನನ್ನು ಸ್ವಾಗತಿಸಿತು. ಹಿಮಾಲಯದ ವಿಶಾಲ ವಿಸ್ತಾರದ ಮೇಲೆ ಸೂರ್ಯನು ಉದಯಿಸುತ್ತಿದ್ದಂತೆ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಸಹಚರರ ಮುಂಚೂಣಿಯಲ್ಲಿ ನಿಂತನು. ಅವನ ಕಣ್ಣುಗಳು ಮುಂಭಾಗದ ಒರಟಾದ ಭೂಪ್ರದೇಶವನ್ನು ದಿಗ್ಭ್ರಮೆ ಮತ್ತು ಹಾತೊರೆಯುವಿಕೆಯ ಮಿಶ್ರಣದಿಂದ ತುಂಬಿದವು. ಅವನು ತನ್ನ ನಿಷ್ಠಾವಂತ ಸಹೋದರನಾದ ಭೀಮನ ಕಡೆಗೆ ತಿರುಗಿ, ಓ ಋಕೋದರ, ಇಲ್ಲಿ ನಮಗೆ ಅಗೋಚರವಾದ ಮನುಷ್ಯರಿಗೆ ಅಗೋಚರವಾದ ಶಕ್ತಿಗಳಿವೆ. ನಾವು ರಕ್ಷಣೆಗಾಗಿ ನಮ್ಮ ತಪಸ್ಸು ಮತ್ತು ಅಗ್ನಿಹೋತ್ರ ತ್ಯಾಗಗಳನ್ನು ಅವಲಂಬಿಸಿ ಒತ್ತಾಯಿಸಬೇಕು ಎಂದು ಹೇಳಿದನು. ಭಯಬೇಡ ರಾಜನೇ, ನಾನು ಪಂಚಲಿ ಮತ್ತು ಅವಳಿ ಮಕ್ಕಳನ್ನು ಅವರಿಗೆ ಎಲ್ಲಿ ಬೇಕಾದರೂ ಕೊಂಡೊಯ್ಯುತ್ತೇನೆ ಮತ್ತು ನಾವು ರಥದಲ್ಲಿ ಮುಂದುವರಿಯಲು ಸಾಧ್ಯವಾಗದಿದ್ದರೆ ನಾವು ಒಗ್ಗೂಡಿ ನಡೆಯುತ್ತೇವೆ ಎಂದು ಉತ್ತರಿಸಿದಾಗ ಭೀಮನ ಮುಖವು ದೃಢನಿಶ್ಚಯದಿಂದ ಹೊಳೆಯಿತು. ಯುಧಿಷ್ಠಿರನ ಕಣ್ಣುಗಳು ತನ್ನ ಸಹೋದರನ ಅಚಲ ನಿಷ್ಠೆಗೆ ಕೃತಜ್ಞತೆಯಿಂದ ತುಂಬಿದವು. ದೈವಿಕ ರಾಜಕುಮಾರನಾದ ಕೃಷ್ಣನು, ಭರತ ವಂಶಸ್ಥರೇ, ನಾನು ಯಾವುದೇ ಅಡೆತಡೆಯಿಲ್ಲದೆ ಈ ಪರ್ವತದ ಮೂಲಕ ಹಾದು ಹೋಗಲು ಸಾಧ್ಯವಾಗುತ್ತದೆ. ನನಗೆ ಹೆದರಬೇಡಿ ಎಂದು ಮಾತನಾಡುತ್ತಾ ಮುಗುಳ್ನಕ್ಕನು. ನಾವು ಪವಿತ್ರ ಪರ್ವತವಾದ ಗಂಧಮದನವನ್ನು ಪ್ರವೇಶಿಸಬೇಕಾದರೆ ನಾವೆಲ್ಲರೂ ತಪಸ್ಸನ್ನು ಆಚರಿಸಬೇಕು ಎಂಬ ಚರ್ಚೆಗೆ ಲೋಮಾಸ ಋಷಿಯು ತನ್ನ ಧ್ವನಿಯನ್ನು ಸೇರಿಸಿದನು. ಅವರು ಮಾತನಾಡುತ್ತಿದ್ದಾಗ ಅವರ ಕಣ್ಣುಗಳು ಹಿಮಾಲಯದ ಮೇಲಿರುವ ಕುಲಿಂದರ ರಾಜ ಸುವಾಹುವಿನ ಭವ್ಯವಾದ ಪ್ರಾಂತ್ಯಗಳ ಮೇಲೆ ಬಿದ್ದವು. ಸ್ವತಃ ರಾಜನು ಅವರನ್ನು ಗೌರವ ಮತ್ತು ಆತಿಥ್ಯದಿಂದ ಸ್ವಾಗತಿಸಿದನು. ಅವರು ತಮ್ಮ ಪ್ರಭುತ್ವದ ಗಡಿಗಳಲ್ಲಿ ಅವರನ್ನು ಸ್ವಾಗತಿಸಿದರು. ಸ್ವಲ್ಪ ಸಮಯದ ವಾಸ್ತವ್ಯದ ನಂತರ ಅವರು ಮತ್ತೊಮ್ಮೆ ಹೊರಟರು. ತಮ್ಮ ಸೇವಕರನ್ನು ರಾಜ ಸುವಾಹುವಿನ ಆರೈಕೆಗೆ ಒಪ್ಪಿಸಿದರು. ಅವರು ಪರ್ವತಗಳ ಆಳಕ್ಕೆ ಪ್ರಯಾಣಿಸುತ್ತಿದ್ದಂತೆ ಯುಧಿಷ್ಠಿರನ ಆಲೋಚನೆಗಳು ಅವನ ಪ್ರೀತಿಯ ಸಹೋದರ ಮತ್ತು ಯೋಧ ಅರ್ಜುನನ ಕಡೆಗೆ ತಿರುಗಿದವು. ಅವನು ಹೃದಯದಿಂದ ಹೇಳಿದನು, ಓ ಭೀಮಸೇನನೇ, ನಾನು ಧನಂಜಯನನ್ನು ನನ್ನ ಪಕ್ಕದಲ್ಲಿ ನೋಡದ ಕಾರಣ ದುಃಖದಲ್ಲಿ ಮುಳುಗಿದ್ದೇನೆ. ನಾವು 5 ವರ್ಷಗಳಿಂದ ಅಲೆದಾಡುತ್ತಿದ್ದೇವೆ. ಪವಿತ್ರ ಸ್ಥಳಗಳು ಮತ್ತು ಸರೋವರಗಳಿಗೆ ಭೇಟಿ ನೀಡಿದ್ದೇವೆ. ಆದರೆ ಇನ್ನೂ ನಾವು ಅವನನ್ನು ಭೇಟಿಯಾಗಿಲ್ಲ. ಅವನ ಮಾತುಗಳು ಹಂಬಲ ಮತ್ತು ದುಃಖದಿಂದ ತುಂಬಿದ. ಭೀಮನ ಪ್ರತಿಕ್ರಿಯೆಯು ಸಹೋದರರ ನಡುವಿನ ಮುರಿಯಲಾಗದ ಬಂಧಕ್ಕೆ ಸಾಕ್ಷಿಯಾಗಿತ್ತು. ಹೆದರಬೇಡಿ ರಾಜನೇ, ಪಂಚಲಿ ಮತ್ತು ಅವಳಿ ಮಕ್ಕಳನ್ನು ನನಗೆ ಅಗತ್ಯವಿರುವಲ್ಲೆಲ್ಲ ನಾನು ಒಯ್ಯುತ್ತೇನೆ. ನಮ್ಮ ಸಹೋದರನನ್ನು ಕಂಡುಕೊಳ್ಳುವವರೆಗೆ ನಾವು ಒಂದೇ ಕುಟುಂಬವಾಗಿ ಒಟ್ಟಿಗೆ ಹೋಗುತ್ತೇವೆ. ಹೊಸ ಸಂಕಲ್ಪದೊಂದಿಗೆ ಅವರು ಗಂಧಮದನ ಪರ್ವತದ ಕಡೆಗೆ ಧಾವಿಸಿದರು. ಅಲ್ಲಿ ನರ ಮತ್ತು ನಾರಾಯಣರ ಆಶ್ರಮವು ಅವರಿಗಾಗಿ ಕಾಯುತ್ತಿತ್ತು. ಮುಂದೆ ಬರುವ ಅಪರಿಚಿತ ಅಪಾಯಗಳನ್ನು ಎದುರಿಸಲು ಅವರು ಸಿದ್ಧರಾಗುತ್ತಿದ್ದಂತೆ ಗಾಳಿಯು ನಿರೀಕ್ಷೆಯೊಂದಿಗೆ ದಟ್ಟವಾಯಿತು. ಯುಧಿಷ್ಠಿರನ ಮಾತುಗಳು ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ನಾವು ಕಾಲ್ನಡಿಗೆಯಲ್ಲಿ ಕಠಿಣ ತಪಸ್ಸನ್ನು ಅಭ್ಯಾಸ ಮಾಡುವ ಅತ್ಯುತ್ತಮ ಪರ್ವತಗಳನ್ನು ನೋಡುತ್ತೇವೆ ಮತ್ತು ನಾವು ಯಕ್ಷರಿಂದ ಕಾವಲಿನಲ್ಲಿರುವ ಕುಬೇರದ ಸುಂದರ ಸರೋವರಕ್ಕೆ ಹೋಗುತ್ತೇವೆ. ಅವರ ಪ್ರಯಾಣವು ಅವರನ್ನು ಅಜ್ಞಾತ ಪ್ರದೇಶಕ್ಕೆ ಕರೆದೊಯ್ಯಲು ಹೊರಟಿದ್ದು, ಅಲ್ಲಿ ಅತ್ಯಂತ ಧೈರ್ಯಶಾಲಿಗಳು ಮತ್ತು ಅತ್ಯಂತ ನಿಷ್ಠಾವಂತರು ಮಾತ್ರ ನಡೆಯಲು ಧೈರ್ಯ ಮಾಡುತ್ತಾರೆ. ದಿವ್ಯ ಪರ್ವತವಾದ ಮಂದಾರದ ಭವ್ಯವಾದ ಕ್ಷೇತ್ರದಲ್ಲಿ ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ಲೋಮಾಸನು ಪಾಂಡುವಿನ ಪುತ್ರರ ಮುಂದೆ ನಿಂತನು. ಅವನು ಸೌಮ್ಯವಾದ ಮಾತುಗಳೊಂದಿಗೆ ಅವರಿಗೆ ಮಾರ್ಗದರ್ಶನ ನೀಡಿದನು. ಓ ಪಾಂಡುವಿನ ಪುತ್ರರೇ, ನೀವು ಅನೇಕ ಪರ್ವತಗಳು, ನದಿಗಳು, ಪಟ್ಟಣಗಳು, ಕಾಡುಗಳು ಮತ್ತು ಪವಿತ್ರ ತೀರ್ಥಗಳನ್ನು ದಾಟಿದ್ದೀರಿ. ಈಗ ನಾವು ದೈವಿಕ ಋಷಿಗಳು
ಮತ್ತು ದೇವರುಗಳು ವಾಸಿಸುವ ಆಕಾಶದ ವಾಸಸ್ಥಾನದ ಕಡೆಗೆ ಹೋಗೋಣ. ಅವರು ಪ್ರಯಾಣಿಸುತ್ತಿದ್ದಂತೆ ಲೋಮಾಸನು ಪವಿತ್ರ ನೀರಿನಿಂದ ಹರಿಯುವ ಭವ್ಯವಾದ ಅಲಕಾನಂದ ನದಿಯನ್ನು ತೋರಿಸಿದನು. ಇದನ್ನು ಖಗೋಳ ಮತ್ತು ಕ್ಷಿಗಳ ಆತಿಥೇಯರು ಪೂಜಿಸುತ್ತಾರೆ. ಉನ್ನತ ಆತ್ಮದ ವೈಹ್ಯಾಸರು, ವಾಲಕಿಲಿರು ಮತ್ತು ಗಂಧರ್ವರು ಈ ಪವಿತ್ರ ಸ್ಥಳದಲ್ಲಿ ಸಮಸ್ತೋತ್ರಗಳನ್ನು ಹಾಡಿದರು. ದೇವತೆಗಳ ಒಡೆಯನಾದ ಇಂದ್ರನೊಂದಿಗೆ ಅವನು ತನ್ನ ದೈನಂದಿನ ಪ್ರಾರ್ಥನೆಗಳನ್ನು ನೆರವೇರಿಸಿದನು. ಪಾಂಡುವಿನ ಪುತ್ರರು ಭವ್ಯವಾದ ಅಲಕಾನಂದ ನದಿಯನ್ನು ನೋಡಿದಾಗ ದಿಗ್ಭ್ರಮೆಗೊಂಡರು. ಲೋಮಾಸನು ವಿವರಿಸಿದನು, ಇಲ್ಲಿ ದೇವ ಮಹಾದೇವನು ತನ್ನ ಗುರುತಿಗಾಗಿ ಒಂದು ಗೂಳಿಯೊಂದಿಗೆ ಗಂಗಾ ನದಿಯ ಮೂಲದಲ್ಲಿರುವ ಈ ನದಿಯ ನೀರನ್ನು ತನ್ನ ತಲೆಯ ಮೇಲೆ ಸ್ವೀಕರಿಸಿದನು. ಲೋಮಾಸನು ಮುಂದುವರಿಸಿದನು, ಓ ಮಕ್ಕಳೇ, 6 ಗುಣಗಳ ಈ ದೇವಿಯನ್ನು ಸಮೀಪಿಸಿ ಏಕಾಗ್ರ ಮನಸ್ಸಿನೊಂದಿಗೆ ಅವಳ ಮುಂದೆ ತಲೆಬಾಗಿ ನಮಸ್ಕರಿಸು. ಯುಧಿಷ್ಠಿರನು ತನ್ನ ಸಹೋದರರು ಮತ್ತು ಋಷಿಗಳೊಂದಿಗೆ ಅಲಕಾನಂದ ನದಿಯನ್ನು ಪೂಜ್ಯಭಾವದಿಂದ ಪೂಜಿಸಿದನು. ಅವರು ಮುಂದೆ ಸಾಗುತ್ತಿರುವಾಗ ಮೇರುವನ್ನು ಹೋಲುವ ವಿಶಾಲವಾದ ಬಿಳಿ ವಸ್ತು ಎಲ್ಲಾ ಕಡೆಗಳಲ್ಲಿ ಹರಡಿರುವುದನ್ನು ಅವರು ಕಂಡರು. ಇದು ಇಂದ್ರನ ಒಳಿತಿಗಾಗಿ ವಿಷ್ಣುವಿನಿಂದ ಕೊಲ್ಲಲ್ಪಟ್ಟ ಪ್ರಬಲ ದೈತ್ಯ ನಾರಕನ ಎಲುಬುಗಳ ಸಂಗ್ರಹವಾಗಿದೆ ಎಂದು ಲೋಮಾಸನು ಬಹಿರಂಗಪಡಿಸಿದನು. ದೈತ್ಯನು 10,000 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಅಭ್ಯಾಸ ಮಾಡಿದ್ದನು ಮತ್ತು ಅಸೇಯನಾಗಿದ್ದನು. ಆದರೆ ಅಂತಿಮವಾಗಿ ಅವನ ಶಕ್ತಿಯು ವಿಷ್ಣುವಿನ ಶಕ್ತಿಗೆ ಹೋಲಿಕೆಯಾಗಿರಲಿಲ್ಲ. ಲೋಮಾಸನು ತನ್ನ ಕೈ ಸ್ಪರ್ಶದಿಂದ ವಿಷ್ಣುಹೆರಿನಾರಕನನ್ನು ಹೊಡೆದು ಅವನ ಭೀತಿಯ ಆಳ್ವಿಕೆಯನ್ನು ಕೊನೆಗೊಳಿಸಿದನೆಂದು ವಿವರಿಸಿದನು. ಪಾಂಡುವಿನ ಪುತ್ರರು ವಿಷ್ಣುವಿನ ಈ ಪರಾಕ್ರಮದ ಕಥೆಯಿಂದ ಆಕರ್ಷಿತರಾದರು. ಯುಧಿಷ್ಠಿರನು ಲೋಮಸನನ್ನು ಮತ್ತೊಂದು ಕಥೆಯನ್ನು ಹೇಳಲು ಕೇಳಿಕೊಂಡನು. ವಿಷ್ಣುವು ಭೂಮಿಯನ್ನು ಮೇಲಕ್ಕೆತ್ತಿದ ದೊಡ್ಡ ಶೋಷಣೆ ಅದು ಕೆಳಗೆ 100 ಯೋಜನೆಗಳನ್ನು ಮುಳುಗಿಸಿತು. ಲೋಮಾಸನು ಪ್ರಾರಂಭಿಸಿದನು. ಕೃತಯುಗದಲ್ಲಿ ಆದಿ ದೇವತೆ ಯಮ ಕರ್ತವ್ಯಗಳನ್ನು ವಹಿಸಿಕೊಂಡಾಗ, ಜನ್ಮಗಳು ಎಂದಿನಂತೆ ಮುಂದುವರಿಯುತ್ತಿದ್ದಾಗ ಜೀವಿಗಳಿಗೆ ಯಾವುದೇ ಸಾವು ಸಂಭವಿಸಲಿಲ್ಲ. ಜನಸಂಖ್ಯೆಯು ಘಾತೀಯವಾಗಿ ಹೆಚ್ಚಾದಂತೆ ಭೂಮಿಯು ಹೊರೆಯಾಯಿತು ಮತ್ತು 100 ಯೋಜನೆಗಳಿಗೆ ಮುಳುಗಿತು. ಸಂಕಟದಲ್ಲಿ ಅವಳು ದೇವರುಗಳಲ್ಲಿ ಅಗ್ರಗಣ್ಯನಾದ ನಾರಾಯಣನ ರಕ್ಷಣೆಯನ್ನು ಕೋರಿದಳು. ಶಾಶ್ವತ ಭಗವಾನ್ ವಿಷ್ಣು ತನ್ನ 6 ಗುಣಲಕ್ಷಣಗಳೊಂದಿಗೆ ಆಕೆಯ ಮನವಿಗೆ ಉತ್ತರಿಸಿದನು. ಓ ಪೀಡಿತ ಭೂಮಿಯೇ, ನೀನು ಭಯಪಡುವ ಅಗತ್ಯವಿಲ್ಲ. ನಾನು ನಿನ್ನನ್ನು ಬೆಳಗಿಸುವಂತೆ ಮಾಡುತ್ತೇನೆ. ಈ ಮಾತುಗಳಿಂದ ಅವನು ಒಂದು ದಂತವನ್ನು ಹೊಂದಿರುವ ಹಂದಿಯಾಗಿ ರೂಪಾಂತರಗೊಂಡನು ಮತ್ತು ಪರಿಮಾಣದಲ್ಲಿ ಉಬ್ಬಲು ಪ್ರಾರಂಭಿಸಿದನು. ಅವನು ಭೂಮಿಯನ್ನು 100 ಯೋಜನೆಗಳು, ಆಕಾಶಗಳು, ಖಗೋಳ ಮತ್ತು ಸಾಗರಗಳನ್ನು ಮೇಲಕ್ಕೆತ್ತಿದನು. ವರಿಸಾಂಪಾಯನನು ಭವ್ಯವಾದ ಗಂಧಮದನ ಪರ್ವತಕ್ಕೆ ಪಾಂಡವರ ಪ್ರಯಾಣದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಸೂರ್ಯನು ಭೂಮಿಯ ವಿಶಾಲ ಪ್ರದೇಶದ ಮೇಲೆ ಮುಳುಗುತ್ತಿದ್ದನು. ಓ ರಾಜ, ಅವನು ಹೇಳಿದನು, ಆ ಪ್ರಬಲ ವೀರರಾದ ಅವರು ತಮ್ಮ ಅಸಲವಾದ ಆತ್ಮಗಳು ಮತ್ತು ಅಸಲವಾದ ದೃಢ ನಿಶ್ಚಯದಿಂದ ಪಂಚಾಲಿ ಶ್ರೇಷ್ಠ ರಾಜಕುಮಾರಿ ಮತ್ತು ಪೂಜ್ಯ ಬ್ರಾಹ್ಮಣರೊಂದಿಗೆ ತಮ್ಮ ಗಮ್ಯಸ್ಥಾನದ ಕಡೆಗೆ ಹೊರಟರು. ಅವರು ಉರುಳುವ ಬೆಟ್ಟಗಳು ಮತ್ತು ಹಸಿರು ಕಣಿವೆಗಳ ಮೂಲಕ ಹಾದು ಹೋಗುವಾಗ ಪ್ರಯಾಣಿಕರು ತಮ್ಮ ಮುಂದೆ ತೆರೆದುಕೊಳ್ಳುವ ಉಸಿರುಗಟ್ಟಿಸುವ ದೃಶ್ಯಗಳನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವರು ಪ್ರಶಾಂತವಾದ ಸರೋವರಗಳು, ಹೊಳೆಯುವ ನದಿಗಳು ಮತ್ತು ಆಕಾಶವನ್ನು ಸ್ಪರ್ಶಿಸುವ ಎತ್ತರದ ಪರ್ವತಗಳನ್ನು ನೋಡಿದರು. ಗಾಳಿಯು ಹೂ ಬಿಡುವ ಹೂವುಗಳ ಸಿಹಿ ಪರಿಮಳದಿಂದ ಮತ್ತು ಆಕಾಶ ಜೀವಿಗಳ ಹಾಡುಗಳಿಂದ ತುಂಬಿತ್ತು. ಆದರೆ ಹಣ್ಣುಗಳಿಂದ ತುಂಬಿದ ಮರಗಳು ಎತ್ತರವಾಗಿ ಮತ್ತು ಹೆಮ್ಮೆಯಿಂದ ನಿಂತಿದ್ದವು. ಅವುಗಳ ಎಲೆಗಳು ಸೌಮ್ಯವಾದ ಗಾಳಿಯಲ್ಲಿ ಸುತ್ತುತ್ತಿದ್ದವು. ಅರ್ಜುನನ ಪರಾಕ್ರಮಶಾಲಿ ಬಿಲ್ಲುಗಾರರ ನೇತೃತ್ವದಲ್ಲಿ ಹೊರಟಾದ ಭೂಪ್ರದೇಶದಿಂದ ಹೆದರುತ್ತಿದ್ದರು. ಅವರು ಗಂಟೆಗಳ ಕಾಲ ನಡೆದರು.
ಅವರು ಒರಟಾದ ಪ್ರದೇಶಗಳ ಮೂಲಕ ಸಂಚರಿಸುವಾಗ ಅವರ ಇಂದ್ರಿಯಗಳು ಉತ್ತುಂಗಕ್ಕೇರಿದವು. ಅಲ್ಲಿ ಬೇಟೆಯಾಡುವ ಮೃಗಗಳು ಮುಕ್ತವಾಗಿ ಸುತ್ತಾಡುತ್ತಿದ್ದವು. ಪವಿತ್ರ ಪರ್ವತದ ಕಡೆಗೆ ಸಾಗುತ್ತಿರುವಾಗ ಗ್ವಾನ, ಚರ್ಮದ ಬೆರಳಿನ ಟೋಪಿಗಳ ಸುವಾಸನೆ ಮತ್ತು ಕೋಲಾಹಲದ ಗದ್ದಲವು ಗಾಳಿಯನ್ನು ತುಂಬಿತ್ತು. ಅವರು ಋಷಿಗಳು, ಸಿದ್ಧರು ಮತ್ತು ಆಕಾಶ ಜೀವಿಗಳ ರಾಜ್ಯವನ್ನು ಪ್ರವೇಶಿಸಿದಾಗ ದಿಗಂತದಲ್ಲಿ ಇದ್ದಕ್ಕಿದ್ದಂತೆ ಚಂಡಮಾರುತವು ಹುಟ್ಟಿಕೊಂಡಿತು. ಕಪ್ಪು ಮೋಡಗಳು ಕೂಡಿದವು ಮತ್ತು ಧೂಳು ಮತ್ತು ಒಣ ಎಲೆಗಳ ಮಹಾಪೂರವನ್ನು ಹೊತ್ತ ತೀವ್ರವಾದ ಗಾಳಿಯು ಭೂಮಿಯಾದ್ಯಂತ ಬೀಸಿತು. ಭೂಮಿ, ಗಾಳಿ ಮತ್ತು ಆಕಾಶವು ಧೂಳಿನ ದಟ್ಟವಾದ ಮುಸುಕುಗಳಿಂದ ಆವೃತವಾಗಿತ್ತು. ಇದರಿಂದಾಗಿ ಪ್ರಯಾಣಿಕರು ಒಬ್ಬರನ್ನೊಬ್ಬರು ನೋಡುವುದು ಅಸಾಧ್ಯವಾಗಿತ್ತು. ಪ್ರಬಲ ಭೀಮಸೇನನು ಎತ್ತರವಾಗಿ ನಿಂತನು. ಅವನ ಬಿಲ್ಲು ಸಿದ್ಧವಾಗಿ ಅವನು ಕೃಷ್ಣನನ್ನು ಚಲಿಸುವ ದಾಳಿಯಿಂದ ರಕ್ಷಿಸುತ್ತಿದ್ದಾಗ ಯುಧಿಷ್ಠಿರ, ನ್ಯಾಯಿತ ರಾಜ, ಹತ್ತಿರದ ಮರದ ಭದ್ರತೆಗೆ ಧುಮುಕಿದನು ಮತ್ತು ಅವನ ಪಕ್ಕದಲ್ಲಿ ಧೌಮ್ಯನು, ಸಹದೇವನು ಪವಿತ್ರವಾದ ಬೆಂಕಿಯನ್ನು ಹೊತ್ತುಕೊಂಡು ಕಲ್ಲಿನ ಹೊರಹರಿವಿನಲ್ಲಿ ಆಶ್ರಯ ಪಡೆದನು. ನಕುಲನು ಲೋಮಾಸ ಮತ್ತು ಇತರ ಬ್ರಾಹ್ಮಣರೊಂದಿಗೆ ಮರದ ಕೆಳಗೆ ಒಟ್ಟುಗೂಡಿ ಅವರ ಹೃದಯಗಳು ಭಯದಿಂದ ಓಡುತ್ತಿದ್ದವು. ಚಂಡಮಾರುತವು ಉಲ್ಬಣಗೊಳ್ಳುತ್ತಿದ್ದಂತೆ ಆಕಾಶದಿಂದ ಬೀಸಿದ ಗುಡುಗಿನಂತೆ ಕಿವುಡುತನದ ಗರ್ಜನೆಯು ಗಾಳಿಯನ್ನು ತುಂಬಿತು. ಮಿಂಚು ಆಕಾಶದಾದ್ಯಂತ ಹೊಳೆಯಿತು. ಭೂಮಿಯ ಮೇಲೆ ಭಯಾನಕ ನೆರಳುಗಳನ್ನು ಸುರಿಸಿತು. ಮಳೆಯು ಪ್ರವಾಹಗಳಲ್ಲಿ ಸುವಿಯಿತು. ಅದರ ಹಾದಿಯಲ್ಲಿರುವ ಎಲ್ಲವನ್ನೂ ಆವರಿಸುವ ಬೆದರಿಕೆ ಹಾಕಿತು. ನದಿಗಳು ಪ್ರಕ್ಷುಬ್ಧ ನೀರಿನಿಂದ ಉಕ್ಕಿ ಹರಿಯಿತು. ಮರಗಳು ಮತ್ತು ಕಲ್ಲುಗಳು ಕೆಳಮುಖವಾಗಿ ಹರಿದಾಗ ಅವು ಕೊಚ್ಚಿಕೊಂಡು ಹೋದವು. ಆದರೆ ಅಂತಿಮವಾಗಿ ಚಂಡಮಾರುತವು ಕಡಿಮೆಯಾದಾಗ ಮತ್ತು ಧೂಳು ನೆಲೆಗೊಂಡಾಗ ನಾಯಕರು ತಮ್ಮ ಅಡಗುದಾಣಗಳಿಂದ ಎಚ್ಚರಿಕೆಯಿಂದ ಹೊರಬಂದರು. ಅವರು ಮತ್ತೊಮ್ಮೆ ಭೇಟಿಯಾದರು. ದಳಿದ ಆದರೆ ಮುರಿಯದ ಅವರ ಆತ್ಮಗಳು ಇನ್ನೂ ಉದ್ದೇಶಪೂರ್ವಕವಾಗಿ ಉರಿಯುತ್ತಿದ್ದವು. ಆದ್ದರಿಂದ ಹೊಸ ದೃಢ ನಿಶ್ಚಯದಿಂದ ಅವರು ಭವ್ಯವಾದ ಗಂಧಮದನ ಪರ್ವತದ ಕಡೆಗೆ ಹೊರಟರು. ತಮ್ಮ ಪವಿತ್ರ ಪ್ರಯಾಣದಲ್ಲಿ ಮುಂದೆ ಏನಿದೆಯೋ ಅದನ್ನು ಎದುರಿಸಲು ಸಿದ್ಧರಾಗಿದ್ದರು. ವೈಶಂಪಾಯನನು ತನ್ನ ಕಥೆಯನ್ನು ಮುಗಿಸಿದಾಗ ರಾಜನು ಪಾಂಡವನ ಪರೀಕ್ಷೆಗಳು ಮತ್ತು ಸಂಕಟಗಳ ಬಗ್ಗೆ ಯೋಚಿಸುವಾಗ ಚಿಂತನೆಯಲ್ಲಿ ಕಳೆದು ಚಿಂತನಶೀಲ ಮೌನದಲ್ಲಿ ಕುಳಿತನು. ಸೂರ್ಯನು ಧೂಳಿನ ಹಾದಿಯಲ್ಲಿ ಮುಳುಗುತ್ತಿದ್ದಂತೆ ಪಾಂಡುವಿನ ಪುತ್ರರು ತಮ್ಮ ದಳಿದ ದೇಹಗಳನ್ನು, ತಮ್ಮ ವನವಾಸದ ಭಾರವನ್ನು ಹೊತ್ತುಕೊಂಡು ಮುಂದೆ ಸಾಗಿದರು. ಪಾಂಚಾಲದ ಸುಂದರ ರಾಜಕುಮಾರಿಯಾದ ದ್ರೌಪದಿ ತನ್ನ ಗಂಡಂದಿರೊಂದಿಗೆ ವೇಗವನ್ನು ಕಾಯ್ದುಕೊಳ್ಳಲು ಹೆಣಗಾಡುತ್ತಿದ್ದಳು. ಅವಳ ಸೂಕ್ಷ್ಮ ರೂಪವು ನಿರಂತರ ಆಲಿಕಲ್ಲು ಮಳೆಯಲ್ಲಿ ನಡುಗುತ್ತಿತ್ತು. ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಲು ಅಭ್ಯಾಸವಿಲ್ಲದ ಅವಳು ಮುಳುಗಿದಳು, ದಣಿದರು ಮತ್ತು ಮೂರ್ಛೆ ಹೋದಳು. ಗಾಳಿಯಲ್ಲಿ ತೂಗಾಡುತ್ತಿರುವ ಬಾಳೆ ಮರದಂತೆ ಅವಳ ಬೊಜ್ಜುತೋಳುಗಳು ಅವಳ ತೊಡೆಗಳ ಮೇಲೆ ಅವಳನ್ನು ಬೆಂಬಲಿಸುತ್ತಿದ್ದವು. ವೇಗದ ಮತ್ತು ಚುರುಕಾದ ವ್ಯಕ್ತಿಯಾದ ನಕುಲನು ತನ್ನ ಪತನಗೊಂಡ ಹೆಂಡತಿಯನ್ನು ಬೆಂಬಲಿಸಲು ಮುಂದಾದನು. ಅವನು ಯುಧಿಷ್ಠಿರನನ್ನು ಕರೆಯುವಾಗ ಅವನ ಧ್ವನಿಯು ಚಿಂತೆಯಿಂದ ತುಂಬಿತ್ತು. ಓ ರಾಜ ಪಂಚಾಲನ, ಈ ಕಪ್ಪು ಕಣ್ಣಿನ ಮಗಳು ನೆಲದ ಮೇಲೆ ಬಿದ್ದಿದ್ದಾಳೆ. ಆದ್ದರಿಂದ ಓ ಭರತನ ಮಗನೇ, ನೀನು ಅವಳನ್ನು ನೋಡಿಕೊಳ್ಳುತ್ತೀಯಾ? ಅವನು ತನ್ನ ಸಹೋದರರಾದ ಭೀಮ ಮತ್ತು ಸಹದೇವನನ್ನು ಹಿಂಬಾಲಿಸುತ್ತಿದ್ದ ದ್ರೌಪದಿಯತ್ತ ಧಾವಿಸುತ್ತಿದ್ದಂತೆ ರಾಜನ ಹೃದಯವು ಸಹಾನುಭೂತಿಯಿಂದ ಉಬ್ಬಿಕೊಂಡಿತು. ಅವರು ಅವಳ ಪಕ್ಕವನ್ನು ತಲುಪಿದಾಗ ತನ್ನ ಪ್ರೀತಿಯ ಹೆಂಡತಿಯು ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿರುವುದನ್ನು ನೋಡಿ ಯುಧಿಷ್ಠಿರನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಹೋದವು. ಆರಾಮವಾಗಿರುವುದಕ್ಕೆ ಸಿದ್ಧನಾಗಿದ್ದ ಮತ್ತು ಉತ್ತಮವಾದ ಕೋಣೆಗಳಲ್ಲಿ ಸೂಕ್ಷ್ಮವಾದ ಹಾಳೆಗಳಿಂದ ಹರಡಿರುವ ಹಾಸಿಗೆಗಳ ಮೇಲೆ ಮಲಗಲು
ಅರ್ಹನಾಗಿದ್ದನು. ಅವನು ವಿಷಾದಿಸುತ್ತಾ ಈ ಸುಂದರವಾದವನು ನೆಲದ ಮೇಲೆ ಹೇಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ. ಅಯ್ಯೋ, ನನ್ನ ಕಾರಣದಿಂದಾಗಿ ಏಕಾಂಗಿಯಾಗಿ ಎಲ್ಲ ಅತ್ಯುತ್ತಮ ವಸ್ತುಗಳಿಗೆ ಅರ್ಹನಾದ ಈ ವ್ಯಕ್ತಿಯ ಸೂಕ್ಷ್ಮವಾದ ಪಾದಗಳು ಮತ್ತು ಕಮಲದಂತಹ ಮುಖವು ಕಪ್ಪು ನೀಲಿ ಬಣ್ಣವನ್ನು ಕುಗ್ಗಿಸಿದೆ. ಅವನು ತನ್ನ ಅಪರಾಧವನ್ನು ಒಪ್ಪಿಕೊಂಡಾಗ ಅವನ ಧ್ವನಿಯು ದುಃಖದಿಂದ ಒಡೆದುಹೋಯಿತು. ಅವನ ದಾಳಗಳ ಚಟವು ಅವರನ್ನು ದೇಶಭ್ರಷ್ಟಕ್ಕೆ ಕರೆದೊಯ್ಯಿತು. ಅಷ್ಟರಲ್ಲಿ ಸೌಮ್ಯ ಮತ್ತು ಇತರ ಪ್ರಮುಖ ಬ್ರಾಹ್ಮಣರು ದ್ರೌಪದಿಯ ತೊಂದರೆಗೊಳಗಾದ ಆತ್ಮವನ್ನು ಶಮನಗೊಳಿಸುವ ಸೌಮ್ಯವಾದ ಗಾಳಿಯಂತೆ ದೃಶ್ಯಕ್ಕೆ ಬಂದರು. ಅವರು ಯುಧಿಷ್ಠಿರನನ್ನು ಸಮಾಧಾನಪಡಿಸಲು ಪ್ರಾರಂಭಿಸಿದರು. ರಾಕ್ಷಸರನ್ನು ಹೊರಹಾಕುವ ಸಾಮರ್ಥ್ಯವಿರುವ ಮಂತ್ರಗಳನ್ನು ಪಠಿಸಿದರು ಮತ್ತು ಪಂಚಾಲಿಯ ಆರೋಗ್ಯವನ್ನು ಪುನರಸ್ಥಾಪಿಸಲು ವಿಧಿಗಳನ್ನು ಮಾಡಿದರು. ಅವರು ಜಪಿಸುತ್ತಿದ್ದಂತೆ ನೀರಿನ ಕಣಗಳಿಂದ ಆವೃತವಾದ ತಂಪಾದ ಗಾಳಿಯು ಅವಳ ಚರ್ಮವನ್ನು ಸ್ಪರ್ಶಿಸಿತು. ಅವಳ ಆಯಾಸವನ್ನು ಕಡಿಮೆ ಮಾಡಿತು ಮತ್ತು ಕ್ರಮೇಣ ಅವಳ ಇಂದ್ರಿಯಗಳನ್ನು ಪುನಃಸ್ಥಾಪಿಸಿತು. ದ್ರೌಪದಿಗೆ ಪ್ರಜ್ಞೆ ಮರಳಿದಂತೆ ಪ್ರೀತಿಯ ಪುತ್ರರು ಅವಳನ್ನು ಜಿಂಕೆಯ ಚರ್ಮದ ಮೇಲೆ ನಿಧಾನವಾಗಿ ಮೇಲಕ್ಕೆತ್ತಿ ಅಮೂಲ್ಯ ರತ್ನದಂತೆ ಅವಳನ್ನು ತಮ್ಮ ತೋಳುಗಳಲ್ಲಿ ತೊಟ್ಟರು. ಅವಳಿಗಳಾದ ನಕುಲ ಮತ್ತು ಸಹದೇವರು ತಮ್ಮ ಗಾಯದ ಕೈಗಳಿಂದ ಅವಳ ಪಾದಗಳನ್ನು ಮೃದುವಾಗಿ ಒತ್ತಿದರು. ಆದರೆ ಯುಧಿಷ್ಠಿರನು ಅವಳನ್ನು ಸಮಾಧಾನಪಡಿಸಿದನು. ಅವನ ಧ್ವನಿಯು ಪ್ರೀತಿ ಮತ್ತು ವಿಷಾದದಿಂದ ತುಂಬಿತ್ತು, ಆದರೆ ಮುಂದಿನ ಹಾದಿ ಅಪಾಯದಿಂದ ತುಂಬಿತ್ತು. ಹೊರಟಾದ ಪರ್ವತಗಳು ಕಾಯುತ್ತಿದ್ದವು. ಅವುಗಳ ಹಿಮದ ಶಿಖರಗಳು ಮೊನಚಾದ ಹಲ್ಲುಗಳಂತೆ ಆಕಾಶವನ್ನು ಚುಚ್ಚುತ್ತಿದ್ದವು. ಭೀಮನ ಬಲವಾದ ತೋಳುಗಳು ದೃಢ ನಿಶ್ಚಯದಿಂದ ಬಾಗಿದವು ಮತ್ತು ಅವರೆಲ್ಲರನ್ನೂ ವಿಶ್ವಾಸಘಾತುಕ ಭೂಪ್ರದೇಶದಾದ್ಯಂತ ಸಾರಿಸುವ ಪ್ರತಿಜ್ಞೆ ಮಾಡಿದವು. ನಾನೇ ನಿನ್ನನ್ನು ಈ ರಾಜಕುಮಾರಿಯೊಂದಿಗೆ ಮತ್ತು ಮನುಷ್ಯರ ನಡುವಿರುವ ಈ ಗೂಳಿಗಳೊಂದಿಗೆ ಅವಳಿಗಳನ್ನು ಒಯ್ಯುತ್ತೇನೆ ಎಂದು ಅವನು ಘೋಷಿಸಿದನು. ಅವನ ಧ್ವನಿಯು ಭರವಸೆಯ ಗರ್ಜನೆಯಾಗಿತ್ತು. ಯುಧಿಷ್ಠಿರನು ಕೃತಜ್ಞತೆಯಿಂದ ತಲೆಯಾಡಿಸಿದಾಗ ಆ ನೆರಳಿನಿಂದ ಭೀಮನ ರಾಕ್ಷಸ ಮಗನಾದ ಘಟೋತ್ಕಚ ಎಂಬ ಪ್ರಬಲ ವ್ಯಕ್ತಿಯು ಹೊರಹೊಮ್ಮಿದನು. ಕಾಡಿನ ವಿಶಾಲ ಪ್ರದೇಶದಲ್ಲಿ ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಯುಧಿಷ್ಠಿರನು ತನ್ನ ಸಹೋದರ ಭೀಮನ ಕಡೆಗೆ ತುತ್ತು ಭಾವದಿಂದ ತಿರುಗಿದರು. ಹೇ ಭೀಮ, ನಾವು ವಿಳಂಬ ಮಾಡಬಾರದು ಎಂದು ಹೇಳಿದನು. ನಮ್ಮ ರಾಕ್ಷಸ ಸ್ನೇಹಿತನ ಮಗ ಘಟೋತ್ಕಚನು ಬಲಶಾಲಿ ಮತ್ತು ಸಮರ್ಥನಾಗಿದ್ದಾನೆ. ಅವನು ನಮ್ಮ ತಾಯಿ ದ್ರೌಪದಿಗೆ ಯಾವುದೇ ತೊಂದರೆ ಇಲ್ಲದೆ ಹೆಗಲ ಮೇಲೆ ಹೊತ್ತುಕೊಳ್ಳಬಲ್ಲನು. ಭೀಮನು ಒಪ್ಪಿಕೊಂಡು ತಲೆಯಾಡಿಸಿದನು ಮತ್ತು ಹತ್ತಿರದಲ್ಲಿ ನಿಂತಿರುವ ಘಟೋತ್ಕಚನನ್ನು ಕರೆದನು. ನನ್ನ ಮಗನೇ, ನಿನ್ನ ತಾಯಿ ಈಗ ಸ್ವಲ್ಪ ಸಮಯದಿಂದ ದಣಿದಿದ್ದಾಳೆ. ಭೀಮನು ನಿಧಾನವಾಗಿ ಹೇಳಿದನು, ನೀನು ಚಿಕ್ಕವಳು ಮತ್ತು ಬಲಶಾಲಿಯಾಗಿದ್ದೀಯ. ಅಗತ್ಯವಿದ್ದರೆ ನಮ್ಮೆಲ್ಲರನ್ನೂ ನಿನ್ನ ಹೆಗಲ ಮೇಲೆ ಹೊತ್ತುಕೊಳ್ಳಲು ಶಕ್ತಳಾಗಿದ್ದೀಯ. ದಯವಿಟ್ಟು ನಿನ್ನೊಂದಿಗೆ ದ್ರೌಪದಿಯನ್ನು ಕರೆದೊಯ್ದು ನಮ್ಮ ಮೇಲಿನ ಹಾದಿಯಲ್ಲಿ ಚಲಿಸಿ. ಆಕೆಗೆ ಆತಂಕವಾಗದಂತೆ ಘಟೋತ್ಕಚ ಮುಗುಳ್ನಕ್ಕನು. ಅವನ ಕಣ್ಣುಗಳು ಹೆಮ್ಮೆಯಿಂದ ಹೊಳೆಯುತ್ತಿದ್ದವು. ನಾನು ಕೇವಲ ಒಂದು ಮಗು, ಅವನು ಹೇಳಿದನು, ಆದರೆ ನಾನು ನಿಮಗೆ ಭರವಸೆ ನೀಡುತ್ತೇನೆ. ಭೀಮ, ನಾನು ಯುಧಿಷ್ಠಿರ, ಧೌಮ್ಯ ಮತ್ತು ಕೃಷ್ಣ ಮತ್ತು ಅವಳಿ ಮಕ್ಕಳನ್ನು ಒಳಗೊಂಡಂತೆ ನಿಮ್ಮೆಲ್ಲರನ್ನೂ ಹೊತ್ತುಕೊಳ್ಳಬಲ್ಲೆ ಮತ್ತು ಅಗತ್ಯವಿದ್ದರೆ 100 ಇತರ ರಾಕ್ಷಸರು ನಮ್ಮೆಲ್ಲರನ್ನೂ ಹೊತ್ತುಕೊಳ್ಳಲು ನನ್ನೊಂದಿಗೆ ಸೇರಿಕೊಳ್ಳುತ್ತಾರೆ. ತನ್ನ ತಂದೆಯ ಒಪ್ಪಿಗೆಯೊಂದಿಗೆ ಘಟೋತ್ಕಚನು ದ್ರೌಪದಿಯನ್ನು ನಿಧಾನವಾಗಿ ತನ್ನ ಹೆಗಲ ಮೇಲೆ ಎತ್ತಿದನು ಮತ್ತು ಅವರ ಮೇಲಿನ ಹಾದಿಯಲ್ಲಿ ಚಲಿಸಲು ಪ್ರಾರಂಭಿಸಿದನು. ಇತರ ರಾಕ್ಷಸರು ಪಾಂಡವರನ್ನು
ಮತ್ತು ಬ್ರಾಹ್ಮಣರನ್ನು ಸುಲಭವಾಗಿ ಹೊತ್ತುಕೊಂಡು ಅವರನ್ನು ಹಿಂಬಾಲಿಸಿದರು. ಅವರು ಮುಂದೆ ಸಾಗುತ್ತಿರುವಾಗ ಗುಂಪು ಕಾಡಿನ ಅದ್ಭುತಗಳನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವರು ಸುತ್ತುತ್ತಿರುವ ಬೆಟ್ಟಗಳು, ಹೊಳೆಯುವ ನದಿಗಳು ಮತ್ತು ದೂರದಲ್ಲಿ ಎತ್ತರದ ಪರ್ವತಗಳನ್ನು ನೋಡಿದರು. ಗಾಳಿಯು ಹೂ ಬಿಡುವ ಹೂವುಗಳ ಸಿಹಿ ಪರಿಮಳದಿಂದ ತುಂಬಿತ್ತು ಮತ್ತು ಪಕ್ಷಿಗಳ ಹಾಡಿನ ಶಬ್ದವು ಮರಗಳ ಮೂಲಕ ಪ್ರತಿಧ್ವನಿಸಿತು. ಹಲವು ಗಂಟೆಗಳ ಕಾಲ ನಡೆದಾಡಿದ ನಂತರ ಅವರು ಒಂದು ಭವ್ಯವಾದ ಜುಜುಬೆ ಮರವನ್ನು ತಲುಪಿದರು. ಅದರ ಕಾಂಡವು ಮನೆಯಷ್ಟು ಅಗಲವಾಗಿತ್ತು ಮತ್ತು ಅದರ ಕೊಂಬೆಗಳು ದೈತ್ಯ ತೋಳುಗಳಂತೆ ಆಕಾಶದ ಕಡೆಗೆ ವಿಸ್ತರಿಸಿವೆ. ಮರವು ಸೊಂಪಾದ ಹಸಿರು ಎಲೆಗಳಿಂದ ಆವೃತವಾಗಿತ್ತು ಮತ್ತು ರಸಭರಿತವಾದ ಹಣ್ಣುಗಳಿಂದ ತುಂಬಿತ್ತು. ಅದು ಸಿಹಿ ಅಮೃತವನ್ನು ನೆಲಕ್ಕೆ ಬೀಳಿಸಿತು. ಗುಂಪು ಎಚ್ಚರಿಕೆಯಿಂದ ಮರವನ್ನು ಸಮೀಪಿಸಿತು. ತಮ್ಮ ಸುತ್ತಲಿನ ವಿಚಿತ್ರ ಮತ್ತು ಅದ್ಭುತ ದೃಶ್ಯಗಳಿಂದ ಅವಳ ಇಂದ್ರಿಯಗಳು ಉತ್ತುಂಗಕ್ಕೇರಿದ್ದರು. ಅವರು ಮರದ ತಲವನ್ನು ತಲುಪುತ್ತಿದ್ದಂತೆ ಯುಧಿಷ್ಠಿರನ ಕಣ್ಣುಗಳು ಅವನ ಮುಂಭಾಗದ ಸೌಂದರ್ಯವನ್ನು ನೋಡಿ ವಿಸ್ಮಯಗೊಂಡವು. ನರ ಮತ್ತು ನಾರಾಯಣನ ಆಶ್ರಮವು ಉಸಿರುಗಟ್ಟಿಸುವ ಅದ್ಭುತದ ಸ್ಥಳವಾಗಿದೆ. ಎಲ್ಲಾ ಹೊತ್ತುಗಳಲ್ಲಿ ಹೂವುಗಳು ಮತ್ತು ಹಣ್ಣುಗಳನ್ನು ಹೊಂದಿರುವ ಆಕಾಶ ಮರಗಳಿಂದ ತುಂಬಿತ್ತು. ಧೂಪದ್ರವ್ಯದ ಸುವಾಸನೆಯಿಂದ ಗಾಳಿ ದಟ್ಟವಾಗಿತ್ತು ಮತ್ತು ಸಭಾಂಗಣಗಳಲ್ಲಿ ವೈದಿಕ ಸ್ತೋತ್ರಗಳ ಸದ್ದು ಪ್ರತಿಧ್ವನಿಸಿತು. ಯುಧಿಷ್ಠಿರನು ಆಶ್ರಮವನ್ನು ನೋಡಿದಾಗ ಅದರ ಸೌಂದರ್ಯ ಮತ್ತು ಶಾಂತಿಯು ಅವನ ದಣಿದ ಆತ್ಮಕ್ಕೆ ಮುಲಾಮು ಎಂದು ಅವರ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು. ಅವರು ಆಶ್ರಮವನ್ನು ಪ್ರವೇಶಿಸಿದಾಗ ಅಲ್ಲಿ ವಾಸಿಸುತ್ತಿದ್ದ ಮಹಾನುಷಿಗಳು ಪಾಂಡವರನ್ನು ಸ್ವಾಗತಿಸಿದರು. ಅವರ ಮುಖಗಳು ಉಷ್ಣತೆ ಮತ್ತು ಸ್ವಾಗತದಿಂದ ಹೊಳೆಯುತ್ತಿದ್ದವು. ಋಷಿಗಳು ಅವರಿಗೆ ಶುದ್ಧ ನೀರು, ಹೂವುಗಳು ಮತ್ತು ಬೇರುಗಳನ್ನು ಅರ್ಪಿಸಿದರು. ಅದನ್ನು ಯುಧಿಷ್ಠಿರನು ಸ್ವೀಕರಿಸಿದನು. ಅರ್ಜುನನು ಕಾಮ್ಯಕ ಅರಣ್ಯದಲ್ಲಿರುವ ಆಶ್ರಮದಿಂದ ನಿರ್ಗಮಿಸಿದ 6ನೇ ದಿನದಂದು ಸೂರ್ಯನು ಮುಳುಗಿ ಹೋಗಿದ್ದನು. ಒಬ್ಬ ಋಷಿ ಮತ್ತು ಕತೆಗಾರನಾದ ವೈಶಂಪಾಯನನು ಆ ದಿನದ ಘಟನೆಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಈಶಾನ್ಯ ದಿಕ್ಕಿನಿಂದ ಗಾಳಿ ನಿಧಾನವಾಗಿ ಬೀಸುತ್ತಿದ್ದಂತೆ ಅದು ತನ್ನೊಂದಿಗೆ ಸೂರ್ಯನಂತೆ ಹೊಳೆಯುವ 1000 ದಳಗಳನ್ನು ಹೊಂದಿರುವ ಆಕಾಶದ ಕಮಲವನ್ನು ಹೊತ್ತೊಯ್ದಿತ್ತು. ಈ ಅಪರೂಪದ ಹೂವಿನ ಸುಗಂಧವು ಗಾಳಿಯಲ್ಲಿ ಹರಡಿತು, ಎಲ್ಲರ ಇಂದ್ರಿಯಗಳನ್ನು ಸೆರೆಹಿಡಿಯಿತು. ರಾಣಿ ದ್ರೌಪದಿ ಹೂವನ್ನು ನೋಡಿದಳು ಮತ್ತು ಸಂತೋಷಪಟ್ಟಳು. ಅವಳು ತನ್ನ ಭಾವ ಭೀಮನ ಬಳಿಗೆ ಹೋಗಿ ಗಾಳಿ ತಂದ ಪರ್ವತದಿಂದ ಹೆಚ್ಚಿನ ಹೂವುಗಳನ್ನು ತರಲು ಹೇಳಿದಳು. ತನ್ನ ಪ್ರೀತಿಯ ಸೋದರಿಯನ್ನು ಮೆಚ್ಚಿಸಲು ಸದಾ ಉತ್ಸುಕನಾಗಿದ್ದ ಭೀಮನು ಗಂಧಮದನ ಪರ್ವತದ ಕಡೆಗೆ ಹೊರಟನು. ಮುಂದೆ ಬರುವ ಯಾವುದೇ ಸವಾರನ್ನು ಎದುರಿಸಲು ಸಿದ್ಧನಾಗಿದ್ದ ತನ್ನ ಬಲವಾದ ಬಿಲ್ಲು ಮತ್ತು ಬಾಣಗಳನ್ನು ತನ್ನೊಂದಿಗೆ ಕೊಂಡೊಯ್ದನು. ಅವನು ಶಿಖರವನ್ನು ಏರುವಾಗ ಮರಗಳು ಸೌಮ್ಯವಾದ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಶಬ್ದಗಳ ಸ್ವರಮೇಳವನ್ನು ಬಿಡುಗಡೆ ಮಾಡಿದವು. ಪಕ್ಷಿಗಳ ಚಿಲಿಪಿಲಿಗೂ, ಎಲೆಗಳ ಗುಡುಗು ಮತ್ತು ದೂರದ ಜಲಪಾತಗಳ ಗುಡುಗು. ಭೀಮನ ತಾಮ್ರದ ಕಣ್ಣುಗಳು ಪರ್ವತದ ಉಸಿರುಗಟ್ಟಿಸುವ ಸೌಂದರ್ಯದಲ್ಲಿ ಕುಡಿಯುತ್ತಾ ಭೂದೃಶ್ಯವನ್ನು ನೋಡುತ್ತಿದ್ದವು. ಅವನು ಪ್ರಣಯದ ಗುಹೆಗಳು ಮತ್ತು ತೋಪುಗಳ ಮೂಲಕ ಸುತ್ತಾಡುತ್ತಿದ್ದನು. ಕಲ್ಲಿನ ಮೇಲ್ಮೈಯನ್ನು ಅಲಂಕರಿಸಿದ ಜಲಪಾತಗಳು ಮತ್ತು ಗುಹೆಗಳನ್ನು ಮೆಚ್ಚುತ್ತಿದ್ದನು. ಯಕ್ಷರು ಮತ್ತು ಗಾಂಧರ್ವರ ಪತ್ನಿಯರು ತಮ್ಮ ಅದೃಶ್ಯ ಆಸನಗಳಿಂದ ಅವನನ್ನು ನೋಡುತ್ತಿದ್ದರು. ಅವನ ಅತ್ಯುನ್ನತ ವ್ಯಕ್ತಿತ್ವದಿಂದ ಮಂತ್ರಮುಗ್ಧರಾಗಿದ್ದರು. ಭೀಮನು ನಡೆಯುತ್ತಿದ್ದಾಗ ಅವರ ಬದ್ಧ ವೈರಿಯಾದ ದುರ್ಯೋಧನನಿಂದ ಉಂಟಾದ ಯಾತನೆಗಳನ್ನು ಅವನು ನೆನಪಿಸಿಕೊಂಡನು. ಅರ್ಜುನನ ಅನುಪಸ್ಥಿತಿಯಲ್ಲಿ ಯುಧಿಷ್ಠಿರನು ಏನು ಮಾಡುತ್ತಾನೆ ಮತ್ತು ಅವರು ಆ ಹೂಗಳನ್ನು ತ್ವರಿತವಾಗಿ ಹೇಗೆ ಪಡೆಯಬಹುದು ಎಂದು ಅವನು ಆಶ್ಚರ್ಯಪಟ್ಟನು. ಅವನ ಮನಸ್ಸು ಕರ್ತವ್ಯ ಮತ್ತು ನಿಷ್ಠೆಯ ಆಲೋಚನೆಗಳೊಂದಿಗೆ ಓಡುತ್ತಿತ್ತು.
ಭೀಮನು ಅವನ ವೇಗವನ್ನು ಹೆಚ್ಚಿಸಿದನು. ಅವನು ಕಾಡಿನ ಮೂಲಕ ಹಾದು ಹೋಗುವಾಗ ಅವನ ಪಾದಗಳ ಕೆಳಗೆ ಭೂಮಿಯು ನಡುಗಿತು. ಆನೆಗಳು, ಸಿಂಹಗಳು, ಹುಲಿಗಳು ಮತ್ತು ಜಿಂಕೆಗಳ ಹಿಂಡುಗಳು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿಹೋದವು. ಮರಗಳು ನೆಲಕ್ಕುರುಳಿದವು. ಅವನ ಪ್ರಬಲ ಶಕ್ತಿಯಿಂದ ಸಸ್ಯಗಳು ಹರಿದು ಹೋದವು ಮತ್ತು ಪಕ್ಷಿಗಳು ಗೊಂದಲದಲ್ಲಿ ಆಕಾಶಕ್ಕೆ ಹೋದವು. ತಮ್ಮ ನಿದ್ದೆಯಿಂದ ಏಳುತ್ತಿದ್ದ ಪ್ರಬಲ ಸಿಂಹಗಳು ಭೀಮನ ಕಡೆಗೆ ಧಾವಿಸಿದವು. ಆದರೆ ಅವನು ವಿಚಲಿತನಾಗಲಿಲ್ಲ. ಕೆಲವು ಕ್ಷಿಪ್ರ ಹೊಡೆತಗಳೊಂದಿಗೆ ಭೀಮನು ಆನೆಗಳನ್ನು ಇತರ ಆನೆಗಳೊಂದಿಗೆ ಮತ್ತು ಸಿಂಹಗಳನ್ನು ಇತರ ಸಿಂಹಗಳೊಂದಿಗೆ ಕಳುಹಿಸಿದನು. ಉಳಿದವುಗಳನ್ನು ಕಪಾಳಮೋಕ್ಷಗಳೊಂದಿಗೆ ಓಡಿಸಿದ್ದನು. ಅರಣ್ಯವು ಮತ್ತೊಮ್ಮೆ ಶಾಂತವಾಗುತ್ತಿದ್ದಂತೆ ಭೀಮನು ಕ್ಲಿಯರಿಂಗ್ ಅನ್ನು ಪ್ರವೇಶಿಸಿದನು. ಅವನ ಪ್ರಬಲ ಧ್ವನಿಯು ಮರಗಳ ಮೂಲಕ ಪ್ರತಿಧ್ವನಿಸಿತು ಮತ್ತು ಅವನು ವಿಜಯೋತ್ಸವದಿಂದ ಕೂಗಿದನು. ಕೊನೆಗೆ ಗಂಧಮದನದ ಇಳಿಜಾರುಗಳಲ್ಲಿ ಒಂದು ಸುಂದರವಾದ ಬಾಳೆ ಮರವನ್ನು ಅವನು ಕಂಡನು. ಅದರ ಎಲೆಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ಹುಚ್ಚು ಸಿಂಹದಂತೆ ಭೀಮನು ಮರದ ಕಡೆಗೆ ಧಾವಿಸಿ ತಾನು ಹೋಗುತ್ತಿರುವಾಗ ವಿವಿಧ ಸಸ್ಯಗಳು ಮತ್ತು ಪೊದೆಗಳನ್ನು ಒಡೆಯುತ್ತಿದ್ದನು. ರಾಣಿಯ ಹೂವುಗಳು ಮರದ ನೆರಳಿನಲ್ಲಿ ಅವನಿಗಾಗಿ ಕಾಯುತ್ತಿದ್ದವು ಮತ್ತು ಶಕ್ತಿಯ ಅಂತಿಮ ಸ್ಫೋಟದೊಂದಿಗೆ ಭೀಮನು ತನ್ನ ಗಮ್ಯಸ್ಥಾನವನ್ನು ತಲುಪಿದನು. ಭೀಮನ ಶೌರ್ಯ ಮತ್ತು ಅಚಲ ಮನೋಭಾವದಿಂದ ತನ್ನ ಕೇಳುಗರನ್ನು ದಿಗ್ಭ್ರಮೆಗೊಳಿಸುವಂತೆ ಮಾಡುತ್ತಾ ವೈಶಂಪಾಯನನ ಕಥೆಯು ಕೊನೆಗೊಂಡಿತು. ಅವರ ಮಹಾಕಾವ್ಯದ ಪ್ರಯಾಣದ ಮಧ್ಯೆ ಕುರುಕುಲದ ಪ್ರಬಲ ಯೋಧನಾದ ಭೀಮನು ಪೂಜ್ಯಮಂದದ ಮುಖ್ಯಸ್ಥನಾದ ಹನುಮಂತನೊಂದಿಗೆ ಮುಖಾಮುಖಿಯಾದನು. ಅವರು ಪರ್ವತದ ಹಾದಿಯಲ್ಲಿ ನಿಂತಾಗ ಭೀಮನು ಹನುಮಂತನನ್ನು ಅವನು ಯಾರು ಮತ್ತು ಅವನು ಮಂದದ ರೂಪವನ್ನು ಏಕೆ ತೆರೆದುಕೊಂಡನು ಎಂದು ಕೇಳಿದನು. ಭೀಮನ ವಿಚಾರಣೆಯನ್ನು ನೋಡಿ ಹನುಮಂತನು ಮುಗುಳ್ನಕ್ಕನು ಮತ್ತು ಪ್ರತಿಕ್ರಿಯೆಯಾಗಿ ತಾನು ಆ ಯೋಧನನ್ನು ಹಾದು ಹೋಗಲು ಬಿಡುವುದಿಲ್ಲ ಎಂದು ಹೇಳಿದನು. ತಾನು ವಿನಾಶಕ್ಕೆ ಒಳಗಾಗದಂತೆ ಹಿಂತಿರುಗುವಂತೆ ಭೀಮನಿಗೆ ಎಚ್ಚರಿಕೆ ನೀಡಿದನು. ಆದರೆ ಹನುಮಂತನ ಮಾತುಗಳಿಂದ ವಿಚಲಿತರಾಗದ ಭೀಮನು ಮುಂದುವರಿಯಲು ಪಟ್ಟು ಹಿಡಿದನು. ಬೇರೆ ಯಾವುದರಲ್ಲೂ ವಿನಾಶದ ಬಗ್ಗೆ ನಾನು ನಿನ್ನನ್ನು ಕೇಳುವುದಿಲ್ಲ ಎಂದು ಹೇಳಿದನು. ನೀನು ನನಗೆ ಹಾದಿಕೊಡು, ಎದ್ದೇಳು, ನನ್ನ ಕೈಗಳಿಂದ ದುಃಖಕ್ಕೆ ಒಳಗಾಗಬೇಡಾದಾಗ್ಯೂ ತಾನು ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ ಮತ್ತು ಏಳಲು ಸಾಧ್ಯವಾಗಲಿಲ್ಲ ಎಂದು ಹೇಳಿಕೊಂಡ ಹನುಮಂತನು ತಾನು ಹಾದು ಹೋಗಬೇಕಾದರೆ ತನ್ನ ಮೇಲೆ ಜಿಗಿತವನ್ನು ಹಾರಿಸುವಂತೆ ಭೀಮನನ್ನು ಕೇಳಿದನು. ಆದರೆ ಭೀಮನು ನಿರಾಕರಿಸಿದನು. ತಾನು ಎಲ್ಲಾ ಜೀವಿಗಳಲ್ಲಿ ವ್ಯಾಪಿಸಿರುವ ಪರಮಾತ್ಮನನ್ನು ನಿರ್ಲಕ್ಷಿಸುವುದಿಲ್ಲ ಎಂದು ಹೇಳಿದನು. ಅವನನ್ನು ಜ್ಞಾನದಿಂದ ಮಾತ್ರ ತಿಳಿಯಬಹುದು, ನಾನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು. ಭೀಮನ ಮಾತುಗಳಿಂದ ಕುತೂಹಲಗೊಂಡ ಹನುಮಂತನು ಒಂದೇ ಜಿಗಿತದಿಂದ ಸಮುದ್ರವನ್ನು ಸುತ್ತುವರಿದ ತನ್ನ ಸಹೋದರ ಹನುಮಂತನ ಬಗ್ಗೆ ಕೇಳಿದನು. ಭೀಮನು ತನ್ನ ಅಸಾಧಾರಣ ಶಕ್ತಿ ಮತ್ತು ಪರಾಕ್ರಮಕ್ಕಾಗಿ ರಾಮಾಯಣದಲ್ಲಿ ಹೆಸರುವಾಸಿಯಾದ ತನ್ನ ಸಹೋದರನೆಂದು ಉತ್ತರಿಸಿದನು. ಅವನು ಶಕ್ತಿ ಮತ್ತು ಹೋರಾಟದಲ್ಲಿ ತನ್ನ ಸಹೋದರನಿಗೆ ಸಮಾನನೆಂದು ಹೇಳಿಕೊಂಡನು. ಭೀಮನ ಮಾತುಗಳು ಹನುಮಂತನನ್ನು ರಂಜಿಸಿದಂತೆ ತೋರುತ್ತಿದ್ದವು. ಅವನು, ಓ ಪಾಪರಹಿತನೇ, ನಿನ್ನನ್ನು ಬಿಡಿಸು. ವಯಸ್ಸಿನ ಪರಿಣಾಮವಾಗಿ ನನಗೆ ಎದ್ದೇಳಲು ಶಕ್ತಿಯಿಲ್ಲ. ಹನುಮಂತನು ಭೀಮನಿಗೆ ತನ್ನ ಬಾಲವನ್ನು ಬದಿಗೆ ಸರಿಸಲು ಹೇಳಿದನು. ಅದು ಕೇವಲ ಒಂದು ಅಡಚಣೆಯಾಗಿದೆ. ಆದರೆ ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದ ಭೀಮನು ತನ್ನ ಎಡಗೈಯಿಂದ ಮತ್ತು ನಂತರ 2 ಕೈಗಳಿಂದ ಬಾಲವನ್ನು ಹಿಡಿದನು. ಆದರೆ ಅದನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಅವನು ಪರಾಕ್ರಮಶಾಲಿ ಮಂದದ ಬಾಲದ ಮೇಲೆ ಒತ್ತಿದಾಗ ಭೀಮನ ಮುಖವು ಪ್ರೇತದಲ್ಲಿ ತಿರುಗಿತು. ಅವನ ಹುಬ್ಬುಗಳು ಕುಗ್ಗಿದವು ಮತ್ತು ಅವನ ಹುಬ್ಬಿನಿಂದ ಬೆವರು ಸುರಿಯಿತು. ಆದರೂ ಬಾಲವು ಚಲಿಸಲು ನಿರಾಕರಿಸಿತು.
ಸೋಲನುಭವಿಸಿದ ಭೀಮನು ನಾಚಿಕೆಯ ಮುಖದೊಂದಿಗೆ ಹನುಮಂತನ ಬಳಿಗೆ ಹೋಗಿ ಕರುಣೆಗಾಗಿ ಬೇಡಿಕೊಂಡನು. ಓ ಮಂದಗಳಲ್ಲಿ ಮುಂಚೂಣಿಯಲ್ಲಿರುವವನೇ, ನೀನು ಪಶ್ಚಾತ್ತಾಪಪಟ್ಟು ನನ್ನ ಕಠಿಣ ಮಾತುಗಳಿಗೆ ನನ್ನನ್ನು ಕ್ಷಮಿಸು ಎಂದು ಕೈ ಜೋಡಿಸಿ ನಮಸ್ಕರಿಸಿದನು. ನೀನು ಸಿದ್ಧನೋ, ದೇವನೋ, ಗಾಂಧವನೋ, ಗುಹಕನೋ? ಕುತೂಹಲದಿಂದ ನಾನು ನಿನ್ನನ್ನು ಕೇಳುತ್ತೇನೆ. ಹನುಮಂತನು ಭೀಮನ ಪ್ರಶ್ನೆಗಳಿಗೆ ಮುಗುಳ್ನಕ್ಕನು ಮತ್ತು ತನ್ನ ಸ್ವಂತ ಕಥೆಯನ್ನು ಹೇಳಲಾರಂಭಿಸಿದ. ನಾನು ಕೇಸರಿಯ ಹೆಂಡತಿಯ ಮೇಲೆ ಗಾಳಿ ದೇವರಿಂದ ಜನಿಸಿದ್ದೇನೆ. ಅವನು ಹೇಳಿದನು, ನಾನು ಮಂಗ. ಹನುಮಾನ್ ಎಂಬ ಹೆಸರಿನಿಂದ ಎಲ್ಲಾ ಪ್ರಬಲ ಮಂದದ ರಾಜರು ಮತ್ತು ಮುಖ್ಯಸ್ಥರು ಸುಗ್ರೀವನನ್ನು ಕಾಯುತ್ತಿದ್ದರು. ಆದರೆ ನಾವು ಬೆಂಕಿ ಮತ್ತು ಗಾಳಿಯಂತೆ ನಾನವನೊಂದಿಗೆ ಸ್ನೇಹ ಬೆಳೆಸಿಕೊಂಡೆ. ಹನುಮಂತನ ಕಥೆಯು ನದಿಯಂತೆ ತೆರೆದುಕೊಂಡಿತು. ಸುಗ್ರೀವನೊಂದಿಗಿನ ಅವನ ಸ್ನೇಹವನ್ನು ಋಷ್ಯಮುಖದಲ್ಲಿ ಅವರ ವನವಾಸವನ್ನು ಹೇಳುತ್ತದೆ. ಹನುಮಂತನು ಪರ್ವತದ ಶಿಖರದ ಮೇಲೆ ನಿಂತಾಗ ಅವನ ಕಣ್ಣುಗಳು ದಿಗಂತವನ್ನು ಹುಡುಕುತ್ತಿದ್ದವು. ರಾಮನ ಪ್ರೀತಿಯ ಪತ್ನಿ ಸೀತೆಯ ಯಾವುದೇ ಚಿಹ್ನೆಯನ್ನು ಹುಡುಕುತ್ತಿದ್ದವು. ಅವಳು ದುಷ್ಟ ರಾವಣನಿಂದ ಬಂಧಿತಳಾಗಿದ್ದಾಳೆಂದು ತಿಳಿದುಕೊಂಡು ಅವನು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಗೂ ಅವನ ಹೃದಯವು ನೋವುಂಟು ಮಾಡಿತು. ಇದ್ದಕ್ಕಿದ್ದಂತೆ ಅವನು ತನ್ನನ್ನು ಸಮೀಪಿಸುತ್ತಿರುವ ಒಂದು ಆಕೃತಿಯನ್ನು ನೋಡಿದನು. ಅದು ಮಂದಗಳ ಮುಖ್ಯಸ್ಥನಾದ ಸುಗ್ರೀವ. ಹನುಮಾನ್ ಮತ್ತು ಸುಗ್ರೀವರು ಮೊದಲು ಭೇಟಿಯಾಗಿದ್ದರು, ಆದರೆ ಈ ಬಾರಿ ಅವರ ಭೇಟಿಯೂ ವಿಭಿನ್ನವಾಗಿತ್ತು. ಅವರಿಬ್ಬರೂ ಸೀತೆಯನ್ನು ಹುಡುಕುವ ಕಾರ್ಯಾಚರಣೆಯಲ್ಲಿದ್ದರು ಮತ್ತು ಸುಗ್ರೀವನ ಸಹಾಯದಿಂದ ಅವರು ಅಂತಿಮವಾಗಿ ರಾವಣನ ಭೀತಿಯ ಆಳ್ವಿಕೆಯನ್ನು ಕೊನೆಗೊಳಿಸಬಹುದು ಎಂದು ಹನುಮಂತನಿಗೆ ತಿಳಿದಿತ್ತು. ಅವರು ಮಾತನಾಡುವಾಗ ಸುಗ್ರೀವನು ತನ್ನ ಹೆಂಡತಿಯಾದ ತಾರೆಯನ್ನು ಹುಡುಕುತ್ತಿದ್ದಾನೆ ಎಂದು ಹನುಮಂತನಿಗೆ ತಿಳಿಯಿತು. ಅವಳನ್ನು ರಾವಣನು ಕರೆದೊಯ್ದಿದ್ದನು. ಅವರು ಒಟ್ಟಾಗಿ ಸೀತೆಯನ್ನು ಹುಡುಕಲು ಮತ್ತು ಅವಳನ್ನು ರಾಮನ ಬಳಿಗೆ ಮರಳಿ ತರಲು ಪ್ರತಿಜ್ಞೆ ಮಾಡಿದರು. ದೃಢನಿಶ್ಚಯದ ಹೊಸ ಭಾವನೆಯೊಂದಿಗೆ ಹನುಮಂತನು ಮಂದಗಳ ಅಗಾಧ ಸೈನ್ಯದೊಂದಿಗೆ ದಕ್ಷಿಣದ ಕಡೆಗೆ ಹೊರಟನು. ಅವರು ನದಿಗಳು ಮತ್ತು ಪರ್ವತಗಳನ್ನು ದಾಟಿ ವಿಶಾಲವಾದ ದೂರವನ್ನು ಕ್ರಮಿಸಿದರು. ಅಂತಿಮವಾಗಿ ಅವರು ಸಮುದ್ರದ ತೀರವನ್ನು ತಲುಪಿದರು. ಅಲ್ಲಿ ಮೇಲಿನಿಂದ ಅವರನ್ನು ನೋಡುತ್ತಿದ್ದ ಸಂಪತ್ತಿ ಎಂಬ ಪ್ರಬಲ ರಣರದ್ದು ಅವರನ್ನು ಎದುರಿಸಿತು. ಸಂಪತ್ತಿ ಹನುಮಂತನಿಗೆ ಸೀತೆಯನ್ನು ಲಂಕೆಯಲ್ಲಿರುವ ರಾವಣನ ಅರಮನೆಯಲ್ಲಿ ಬಂಧಿಸಲಾಗಿದೆ ಎಂದು ಬಹಿರಂಗಪಡಿಸಿದನು. ಯಾವುದೇ ಹಿಂಜರಿಕೆಯಿಲ್ಲದೆ ಹನುಮಂತನು ಕಾರ್ಯಪ್ರವೃತ್ತರಾದನು. ಒಂದೇ ಸೀಮೆಯಲ್ಲಿ 100 ಯೋಜನೆಗಳ ದೂರವನ್ನು ಕ್ರಮಿಸಿ ಸಮುದ್ರದ ಮೇಲೆ ಹಾರಿದನು. ಅವನು ಲಂಕೆಯ ತೀರವನ್ನು ತಲುಪಿದಾಗ ರಾವಣನ ಭವ್ಯವಾದ ಅರಮನೆಯು ಆಕಾಶದ ವಾಸಸ್ಥಾನದಂತೆ ಹೊಳೆಯುತ್ತಿರುವುದನ್ನು ನೋಡಿದನು. ತನ್ನ ನಂಬಲಾಗದ ಶಕ್ತಿ ಮತ್ತು ಚುರುಕುತನದಿಂದ ಹನುಮಂತನು ಅರಮನೆಯ ಗೋಡೆಗಳನ್ನು ಹತ್ತಿ ಸಿಂಹಾಸನದ ಕೋಣೆಯನ್ನು ಪ್ರವೇಶಿಸಿದನು. ಒಳಗೆ ಆತನು ಸೀತೆಯನ್ನು ಆಕಾಶದಿಂದ ಬಂದ ದೇವತೆಯಂತೆ ಪ್ರಕಾಶಮಾನವಾಗಿ ಮತ್ತು ಪ್ರಶಾಂತವಾಗಿ ಕಾಣುತ್ತಿದ್ದನು. ಹನುಮಂತನು ಅವಳ ಹತ್ತಿರ ಬಂದಾಗ ಅವನ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು. ಆದರೆ ತಾನು ಜಾಗರೂಕರಾಗಿರಬೇಕು ಎಂದು ಅವನಿಗೆ ತಿಳಿದಿತ್ತು. ಸೆರೆಯಲ್ಲಿದ್ದ ಆಕೆಯ ಅನುಭವಗಳು ಮತ್ತು ರಾಮನ ಬಗೆಗಿನ ಆಕೆಯ ಹಂಬಲದ ಬಗ್ಗೆ ತಿಳಿದುಕೊಂಡು ಅವನು ಸೀತೆಯನ್ನು ಸಂದರ್ಶಿಸಿದನು. ತನ್ನ ಹೊಸ ಜ್ಞಾನದಿಂದ ಹನುಮಂತನು ಸೀತೆಯನ್ನು ರಕ್ಷಿಸುವ ಮತ್ತು ರಾವಣನ ದಬ್ಬಾಳಿಕೆಯನ್ನು ಕೊನೆಗೊಳಿಸುವ ಪ್ರತಿಜ್ಞೆ ಮಾಡಿದನು. ಅವರು ಒಟ್ಟಿಗೆ ಲಂಕೆಯಿಂದ ಹೊರಡುವಾಗ ಹನುಮಾನನು ದಾರಿಯನ್ನು ಮುನ್ನಡೆಸಿದನು. ವಿಶ್ವಾಸಘಾತುಕ ಭೂಪ್ರದೇಶದ ಮೂಲಕ ಒಂದು ಮಾರ್ಗವನ್ನು ತೆರವುಗೊಳಿಸಿದನು. ಅಂತಿಮವಾಗಿ ಅವರು ಮತ್ತೊಮ್ಮೆ ಸಮುದ್ರದ ತೀರವನ್ನು ತಲುಪಿದರು. ಅಲ್ಲಿ ರಾಮನು ತನ್ನ ಸೈನ್ಯದೊಂದಿಗೆ ಅವರಿಗಾಗಿ ಕಾಯುತ್ತಿದ್ದನು. ನಂತರದ ಯುದ್ಧವು ಭೀಕರ ಮತ್ತು ಮಹಾಕಾವ್ಯವಾಯಿತು. ಆದರೆ ಕೊನೆಯಲ್ಲಿ ರಾವಣ ಮತ್ತು ಅವನ ಅನುಯಾಯಿಗಳನ್ನು ಕೊಲ್ಲುವ ಮೂಲಕ ರಾಮನು ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಸೀತೆಯನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ರಾಮನು ತನ್ನ ರಾಜ್ಯವನ್ನು ಶತ್ರುಗಳಿಗೆ ತಲುಪಲು ಅಸಾಧ್ಯವಾದ ಅಯೋಧ್ಯೆಗೆ ಮರಳಿದನು. ಹನುಮಂತನು ಅವರ ವಿಜಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದನು.
ಮತ್ತು ಅವರು ನಗರವನ್ನು ಪ್ರವೇಶಿಸಿದಾಗ ಅವನು ರಾಮನನ್ನು ಒಂದು ವರವನ್ನು ಕೇಳಿದನು. ರಾಮನ ಕಾರ್ಯಗಳ ಇತಿಹಾಸವು ಭೂಮಿಯ ಮೇಲೆ ಉಳಿದಿರುವವರೆಗೆ ಅವನು ಬದುಕಲು ರಾಮನು ಅವನಿಗೆ ಈ ಬಯಕೆಯನ್ನು ನೀಡಿದನು. ಮತ್ತು ಹನುಮಂತನಿಗೆ ತನ್ನ ಅನುಭವದಿಂದ ತಾನು ಶಾಶ್ವತವಾಗಿ ಬದಲಾಗುತ್ತೇನೆಂದು ತಿಳಿದಿತ್ತು. ವರ್ಷಗಳು ಕಳೆದವು ಮತ್ತು ರಾಮನು ಅಯೋಧ್ಯೆಯನ್ನು 1013 ವರ್ಷಗಳ ಕಾಲ ಆಳಿದನು. ಅವರ ಪ್ರಯಾಣದ ನಡುವೆಯೇ ಭೀಮಸೇನನ ಕಣ್ಣುಗಳು ಆತನ ಸಹೋದರ ಪರಾಕ್ರಮಶಾಲಿ ಮಂದ ಮುಖ್ಯಸ್ಥನಾದ ಹನುಮಂತನ ಕಣ್ಣುಗಳನ್ನು ಭೇಟಿಯಾದವು. ಸಂತೋಷ ಮತ್ತು ವಾತ್ಸಲ್ಯದಿಂದ ತುಂಬಿದ ಹೃದಯದಿಂದ ಭೀಮಸೇನನು ಹನುಮಂತನ ಬಳಿಗೆ ಹೋಗಿ ಆತನೊಂದಿಗೆ ಮತ್ತೆ ಸೇರಿಕೊಂಡಿದ್ದಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು. ಅವನು ಹನುಮಂತನನ್ನು ತನ್ನ ನಿಜವಾದ ರೂಪವನ್ನು ಬಹಿರಂಗಪಡಿಸಲು ಕೇಳಿಕೊಂಡನು. ಅದನ್ನು ಅವನು ಸಮುದ್ರದ ಮೇಲೆ ನೋಡಿದನು. ಇದು ಮಾನವ ಗ್ರಹಿಕೆಗೆ ಮೀರಿದೆ ಎಂದು ಹೇಳಲಾಗುತ್ತದೆ. ಹನುಮಾನ್ ಮುಗುಳ್ನಕ್ಕನು. ಅವನ ಕಣ್ಣುಗಳು ಕಿಡಿಗೇಡಿತನದಿಂದ ಮಿನುಗುತ್ತಿದ್ದವು. ನನ್ನ ಸಹೋದರ, ಅವನು ಪ್ರಾರಂಭಿಸಿದನು. ಜಗತ್ತು ನಿರಂತರ ಹರಿವಿನಲ್ಲಿದೆ. ಸಮಯದ ಲಯಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಪ್ರತಿ ಯುಗಕ್ಕೂ ಪರಿಸ್ಥಿತಿಗಳು ಬದಲಾಗುತ್ತವೆ ಮತ್ತು ನಾನು ಅದಕ್ಕೆ ಅನುಗುಣವಾಗಿ ನನ್ನನ್ನು ಅಳವಡಿಸಿಕೊಂಡಿದ್ದೇನೆ. ಕೃತ ಯುಗದಲ್ಲಿ ಎಲ್ಲವೂ ಪರಿಪೂರ್ಣವಾಗಿತ್ತು ಮತ್ತು ಜನರು ಪ್ರಕೃತಿ ಮತ್ತು ಬ್ರಹ್ಮಾಂಡದೊಂದಿಗೆ ಸಾಮರಸ್ಯದಿಂದ ವಾಸಿಸುತ್ತಿದ್ದವು ಎಂದು ಅವರು ವಿವರಿಸಿದರು. ಜಾತಿಗಳು ಅಥವಾ ವರ್ಗಗಳ ನಡುವೆ ಯಾವುದೇ ವ್ಯತ್ಯಾಸವಿರಲಿಲ್ಲ ಮತ್ತು ಎಲ್ಲರೂ ಜ್ಞಾನೋದಯದ ಒಂದೇ ಮಾರ್ಗವನ್ನು ಅನುಸರಿಸಿದ ಈ ಸುವರ್ಣ ಯುಗದಲ್ಲಿ ಜನರು ಆಚರಣೆಗಳನ್ನು ಅಥವಾ ಭಕ್ತಿಯ ಕಾರ್ಯಗಳನ್ನು ಮಾಡಬೇಕಾಗಿರಲಿಲ್ಲ. ಸದ್ಗುಣಕ್ಕೆ ಯಾವುದೇ ಮಿತಿ ಇರಲಿಲ್ಲ ಮತ್ತು ಜೀವನವು ನೋವಿನಿಂದ ಮುಕ್ತವಾಗಿತ್ತು. ಸರ್ವಶಕ್ತನಾದ ಬ್ರಹ್ಮನನ್ನು ಎಲ್ಲರೂ ಪಡೆಯಬಹುದಾಗಿತ್ತು ಮತ್ತು ಎಲ್ಲಾ ಜೀವಿಗಳ ಆತ್ಮವಾದ ನಾರಾಯಣನು ತನ್ನ ಬಿಳಿ ಬಣ್ಣದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಅವರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ 4 ವರ್ಗಗಳ ಬಗ್ಗೆ ಮಾತನಾಡಿದರು. ಅವರು ಸ್ವಾಭಾವಿಕವಾಗಿ ತಮ್ಮ ಕರ್ತವ್ಯಗಳಿಗೆ ಬದ್ಧರಾಗಿ ಒಂದೇ ಮಾರ್ಗವನ್ನು ಅನುಸರಿಸಿದರು. ಹನುಮಂತನು ಮಾತನಾಡುತ್ತಿದ್ದಂತೆ ಭೀಮಸೇನನ ಕುತೂಹಲವು ಹೆಚ್ಚಾಯಿತು. ತ್ರೇತಾಯುಗದ ಬಗ್ಗೆಯೇ ನನಗೆ ಇನ್ನಷ್ಟು ಹೇಳಿ ಎಂದು ಆತ ಕೇಳಿದ. ಆತನ ಧ್ವನಿಯು ಸೌಮ್ಯವಾದ ಧ್ವನಿಯನ್ನು ಪಡೆದುಕೊಂಡಿತು. ಈ ಯುಗದಲ್ಲಿ ತ್ಯಾಗಗಳನ್ನು ಪರಿಚಯಿಸಲಾಗುತ್ತದೆ ಮತ್ತು ಸದ್ಗುಣವು 1/4 ಭಾಗದಷ್ಟು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ನಾರಾಯಣನು ಕೆಂಪು ಬಣ್ಣವನ್ನು ಪಡೆದುಕೊಳ್ಳುತ್ತಾನೆ. ಇದು ಮಾನವೀಯತೆಯ ಹೆಚ್ಚುತ್ತಿರುವ ಭಾವೋದ್ರೇಕ ಮತ್ತು ಬಾಂಧವ್ಯವನ್ನು ಸಂಕೇತಿಸುತ್ತದೆ. ಜನರು ತಮ್ಮನ್ನು ತಾವು ಆಚರಣೆಗಳು ಮತ್ತು ಭಕ್ತಿಯ ಕಾರ್ಯಗಳಿಗೆ ಮೀಸಲಿಡುತ್ತಾರೆ. ಕಠಿಣ ಪರಿಶ್ರಮ ಮತ್ತು ಉಡುಗೊರೆಗಳ ಮೂಲಕ ತಮ್ಮ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಹನುಮಂತನು ದ್ವಾಪರ ಯುಗವನ್ನು ವಿವರಿಸಿದಾಗ ಭೀಮಸೇನನ ಕಣ್ಣುಗಳು ಅಗಲವಾದವು. ಅಲ್ಲಿ ಸದ್ಗುಣವು ಅರ್ಧದಷ್ಟು ಕಡಿಮೆಯಾಯಿತು. ನಾರಾಯಣನು ಹಳದಿ ಬಣ್ಣವನ್ನು ಧರಿಸಿದ್ದನು ಮತ್ತು ವೇದವನ್ನು 4 ಭಾಗಗಳಾಗಿ ವಿಂಗಡಿಸಲಾಯಿತು. ಜನರು ತಪಸ್ಸು ಮತ್ತು ಉಡುಗೊರೆಗಳಲ್ಲಿ ತೊಡಗಲು ಪ್ರಾರಂಭಿಸಿದರು, ಆದರೆ ಅವರ ಕಾರ್ಯಗಳು ಭಾವೋದ್ರೇಕ ಮತ್ತು ಬಯಕೆಯಿಂದ ಹೆಚ್ಚು ಪ್ರಭಾವಿತವಾದವು. ಒಂದು ಕಾಲದಲ್ಲಿ ಒಗ್ಗೂಡಿದ ಜ್ಞಾನೋದಯದ ಮಾರ್ಗವು ಛಿದ್ರವಾಯಿತು ಮತ್ತು ಜನರು ರೋಗಗಳು, ಕಾಮ ಮತ್ತು ನೈಸರ್ಗಿಕ ವಿಕೋಪಗಳಿಗೆ ಬಲಿಯಾದರು. ಹನುಮಂತನು ಕಲಿಯುಗದ ಬಗ್ಗೆ ಮಾತನಾಡುತ್ತಿದ್ದಂತೆ ಅವನ ಧ್ವನಿಯು ಮಂದವಾದ ಧ್ವನಿಯನ್ನು ಪಡೆದುಕೊಂಡಿತು. ಈ ಯುಗದಲ್ಲಿ ಸದ್ಗುಣವು ಕೇವಲ 1/4 ಭಾಗಕ್ಕೆ ಕುಸಿಯುತ್ತದೆ ಎಂದು ಅವರು ಹೇಳಿದರು. ನಾರಾಯಣನು ಕಪ್ಪು ಬಣ್ಣವನ್ನು ಪಡೆದುಕೊಳ್ಳುತ್ತಾನೆ. ಇದು ಮಾನವೀಯತೆಯನ್ನು ಆವರಿಸಿರುವ ಕತ್ತಲೆಯ ಸಂಕೇತವಾಗಿದೆ. ವೇದಗಳು, ಸಂಸ್ಥೆಗಳು ಮತ್ತು ಆಚರಣೆಗಳು ಬಳಕೆಯಲ್ಲಿಲ್ಲದೆ ಹೋದವು ಮತ್ತು ಜನರು ರೋಗ, ಕೋಪ ಮತ್ತು ಕೊರತೆಯ ಭಯದಿಂದ ಬಳಲುತ್ತಿದ್ದರು. ಹನುಮಂತನ ಮಾತುಗಳನ್ನು
ಭೀಮಸೇನನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ಹನುಮಂತನ ಮಾತುಗಳ ಭಾರದಿಂದ ಭಾರವಾಗಿತ್ತು. ಜಗತ್ತು ನಿಜವಾಗಿಯೂ ನಿರಂತರ ಹರಿವಿನ ಸ್ಥಿತಿಯಲ್ಲಿದೆ, ಸಮಯದ ಲಯಗಳಿಂದ ನಿಯಂತ್ರಿಸಲ್ಪಟ್ಟಿದೆ ಎಂದು ಅವನು ಅರಿತುಕೊಂಡನು. ಅವನು ಹೊರಡಲು ಸಿದ್ಧವಾಗುತ್ತಿದ್ದಂತೆ ಹನುಮಂತನು ಮತ್ತೊಮ್ಮೆ ಮುಗುಳ್ನಕ್ಕನು. ಸೂರ್ಯನು ಬಾಳೆ ತೋಟದ ಮೇಲೆ ಮುಳುಗಿ ಹಚ್ಚ ಹಸಿರಿನ ಮರಗಳ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿರುವನು. ಕುರು ವಂಶದ ಪರಾಕ್ರಮಶಾಲಿ ಯೋಧನಾದ ಭೀಮನು ಮಂದರಾಜನಾದ ಹನುಮಂತನ ಮುಂದೆ ನಿಂತನು. ಅವನ ಕಣ್ಣುಗಳು ತನ್ನ ಸಹೋದರನ ಮೇಲೆ ಅಸಲವಾದ ನೋಟದಿಂದ ನಿಂತವು. ನಿನ್ನ ಹಿಂದಿನ ರೂಪವನ್ನು ನೋಡದೆ ಭೀಮನು ದೃಢವಾದ ಧ್ವನಿಯಲ್ಲಿ ಹೇಳಿದನು, ನಾನು ಎಂದಿಗೂ ದೂರ ಹೋಗುವುದಿಲ್ಲ. ನಾನು ನಿನ್ನ ಅನುಗ್ರಹವನ್ನು ಪಡೆದಿದ್ದರೆ ನೀನು ನನಗೆ ನಿನ್ನದೇ ಆಕಾರವನ್ನು ತೋರಿಸು. ಹನುಮಂತನು ತನ್ನ ನಿಜವಾದ ರೂಪವನ್ನು ಭೀಮನಿಗೆ ತೋರಿಸುತ್ತಿದ್ದಂತೆ ತನ್ನ ಕಣ್ಣಿನಲ್ಲಿ ಒಂದು ಚೇಷ್ಟೆಯ ಹೊಳಪನ್ನು ಹೊಂದಿ ಮುಗುಳ್ನಕ್ಕನು. 2ನೇ ಕ್ಷಣದಲ್ಲಿ ಮಂದರಾಜನ ದೇಹವು ದೊಡ್ಡದಾಗಿ ಮತ್ತು ಹೆಚ್ಚು ಆಕರ್ಷಕವಾಗಿ ಬೆಳೆಯತೊಡಗಿತು. ಅವನ ಉದ್ದ ಮತ್ತು ಅಗಲವು ಅಗಾಧವಾಗಿ ಹೆಚ್ಚಾಯಿತು. ಅವನು ಮರಗಳ ಮೇಲೆ ಎತ್ತರವಾಗಿ ನಿಲ್ಲುವವರೆಗೆ ಅವನ ಬೃಹತ್ ಚೌಕಟ್ಟು ಇಡೀ ತೋಟವನ್ನು ಆವರಿಸಿತ್ತು. ಹನುಮಂತನ ದೈತ್ಯಾಕಾರದ ರೂಪವನ್ನು ನೋಡಿದಾಗ ಭೀಮನ ಕಣ್ಣುಗಳು ವಿಸ್ಮಯದಿಂದ ವಿಶಾಲವಾದವು. ಅವನು ಪರ್ವತದಂತೆ ಕಾಣುತ್ತಿದ್ದನು. ಅವನ ತಾಮ್ರದ ಕಣ್ಣುಗಳು ಒಳಗಿನ ಬೆಂಕಿಯಿಂದ ಹೊಳೆಯುತ್ತಿದ್ದವು. ಅವನ ತೀಕ್ಷ್ಣವಾದ ಹಲ್ಲುಗಳು ತೀವ್ರವಾದ ಕಿರಿಕಿರಿಯಿಂದ ಕೂಡಿದವು. ಭೀಮನು ಮಂದರಾಜನ ಅಪಾರತೆಯನ್ನು ನೋಡುತ್ತಿರುವಾಗ ಅವನ ದೇಹದ ಮೇಲಿನ ಕೂದಲುಗಳು ತುದಿಯಲ್ಲಿ ನಿಂತವು. ಭೀಮನ ಪ್ರತಿಕ್ರಿಯೆಯಿಂದ ಸಂತೋಷಗೊಂಡ ಹನುಮಂತನು ಗುಡುಗಿದ ಧ್ವನಿಯಲ್ಲಿ ಆತನೊಂದಿಗೆ ಮಾತನಾಡಿದನು. ಓ ಪಾಪರಹಿತನೇ, ನೀನು ನನ್ನ ಗಾತ್ರವನ್ನು ಈ ಮಟ್ಟಕ್ಕೆ ನೋಡಲು ಸಮರ್ಥನಾಗಿದ್ದೀಯ ಎಂದು ನಗುತ್ತಾ ಹೇಳಿದನು. ಆದರೆ ನಾನು ಬಯಸಿದಷ್ಟು ಕಾಲ ನನ್ನ ಗಾತ್ರವನ್ನು ಹೆಚ್ಚಿಸಿಕೊಳ್ಳಬಲ್ಲೆ. ಹನುಮಂತನ ಮಾತುಗಳಿಂದ ಭೀಮನು ದಿಗ್ಭ್ರಮೆಗೊಂಡನು. ಅವನ ಮನಸ್ಸು ಅದರ ಪರಿಣಾಮಗಳಿಂದ ತತ್ತರಿಸಿತು. ಅವನು ಗೌರವದಿಂದ ಅವನ ಕೈಗಳನ್ನು ಜೋಡಿಸಿ, ಓ ದೇವರೇ, ನಾನು ನಿನ್ನ ದೇಹದ ವಿಶಾಲ ಆಯಾಮಗಳನ್ನು ನೋಡಿದ್ದೇನೆ. ಓ ಅತ್ಯಂತ ಶಕ್ತಿಶಾಲಿ, ನೀನು ಈಗ ನಿನ್ನ ಸ್ವಂತ ಶಕ್ತಿಯಿಂದ ನಿನ್ನನ್ನು ಕಡಿಮೆ ಮಾಡುತ್ತೀಯಾ ಎಂದು ಉತ್ತರಿಸಿದನು. ಹನುಮಂತನು ಮುಗುಳ್ನಕ್ಕನು. ಮರಗಳನ್ನು ಅಲುಗಾಡಿಸಿದ ಆಳವಾದ ಗದ್ದಲದ ಸದ್ದು. ನಿಮ್ಮ ಇಚ್ಛೆಯಂತೆ ಸಹೋದರ, ಅವನು ಹೇಳಿದನು. ಮತ್ತು ಅವನ ಬೃಹತ್ ಚೌಕಟ್ಟು ತನ್ನ ಸಾಮಾನ್ಯ ಗಾತ್ರಕ್ಕೆ ಕುಗ್ಗಲು ಪ್ರಾರಂಭಿಸಿತ್ತು. ಹನುಮಂತನು ತನ್ನೊಂದಿಗೆ ಪ್ರೀತಿಯ ಧ್ವನಿಯಲ್ಲಿ ಮಾತನಾಡುತ್ತಿದ್ದಾಗ ಭೀಮನ ಕಣ್ಣುಗಳು ಆಶ್ಚರ್ಯದಿಂದ ಇನ್ನೂ ಅಗಲವಾಗಿದ್ದವು. ಓ ಪರಾಕ್ರಮಶಾಲಿ, ಓ ಭರತ, ನೀನು ಹೇಳಿದಂತೆಯೇ ಇದೆ. ಓ ಭೀಮಸೇನ, ರಾಕ್ಷಸರಲ್ಲಿ ಅತ್ಯಂತ ಕೆಟ್ಟವನು, ನನಗೆ ಸರಿಸಮಾನನಲ್ಲರುವಿನ ಮಗನಾದ ರಾಮನು ವಿಜಯವನ್ನು ಸಾಧಿಸಲು ಮತ್ತು ಮನುಷ್ಯರಲ್ಲಿ ತನ್ನ ಖ್ಯಾತಿಯನ್ನು ಸ್ಥಾಪಿಸಲು ಸಾಧ್ಯವಾಗುವಂತೆ ಲಂಕೆಯ ರಾಕ್ಷಸ ರಾಜನಾದ ರಾವಣನನ್ನು ಕೊಲ್ಲದಿರಲು ತಾನು ಹೇಗೆ ಆಯ್ಕೆ ಮಾಡಿದ್ದೇನೆ ಎಂಬುದನ್ನು ಹನುಮಾನ್ ವಿವರಿಸಿದ್ದಾನೆ. ಹನುಮಂತನು ಮಾರ್ಗದರ್ಶನ ನೀಡುತ್ತಿರುವಾಗ ಭೀಮನು ಶ್ರದ್ಧೆಯಿಂದ ಆಲಿಸಿದನು. ಈಗ ಓ ಅತ್ಯಂತ ಬುದ್ಧಿವಂತನೇ, ನಿನ್ನ ಸಹೋದರರ ಕಲ್ಯಾಣಕ್ಕಾಗಿ ಉದ್ದೇಶಿಸಿ ಮತ್ತು ಗಾಳಿ ದೇವರಿಂದ ರಕ್ಷಿಸಲ್ಪಟ್ಟಿದ್ದರಿಂದ ನೀನು ಅದೃಷ್ಟ ಮತ್ತು ಮಂಗಳಕರ ಮಾರ್ಗದಲ್ಲಿ ಹೋಗು. ಭೀಮನು ಸಾಗಬೇಕಾದ ಮಾರ್ಗವನ್ನು ಸೂಚಿಸಿದ ಹನುಮಂತನು ಅವನನ್ನು ಸೌಗಂಧಿಕ ಮರ ಮತ್ತು ಯಕ್ಷರು ಮತ್ತು ರಾಕ್ಷಸರ ಕಾವಲಿನಲ್ಲಿರುವ ಕುಬೇರ ಉದ್ಯಾನಗಳ ಕಡೆಗೆ ಕರೆದೊಯ್ದನು. ಹೂವುಗಳನ್ನು ವೈಯಕ್ತಿಕವಾಗಿ ಕೀಳಬಾರದೆಂದು ಅವನು ಭೀಮನಿಗೆ ಎಚ್ಚರಿಕೆ ನೀಡಿದನು. ಭೀಮನು ಕಾಡಿನ ನೆಲದ ಮೇಲೆ ದಣಿದಿದ್ದಾಗ ಅವನ ಬೃಹತ್ ದೇಹವು ಅವನ ಅಸಲವಾದ ಶಕ್ತಿಗೆ ಸಾಕ್ಷಿಯಾಗಿದೆ. ಅವನು ಇದ್ದಕ್ಕಿದ್ದಂತೆ ಬೆಚ್ಚರಿನ ಸೌಮ್ಯವಾದ ಆಲಿಂಗನದಿಂದ ಆವರಿಸಲ್ಪಟ್ಟನು. ಅದು ಹನುಮಾನ್ ತನ್ನ ದೈಹಿಕ ಚೌಕಟ್ಟನ್ನು ಸಂಕುಚಿತಗೊಳಿಸುವ ಮತ್ತು ವಿಸ್ತರಿಸುವ ಸಾಮರ್ಥ್ಯವನ್ನು ಹೊಂದಿದ್ದ ರೂಪವನ್ನು ತೆಗೆದುಕೊಂಡನು. ಕೋಮಲ ಸ್ಪರ್ಶವು
ಭೀಮನೊಳಗೆ ಏನನ್ನಾದರೂ ಜಾಗೃತಗೊಳಿಸುವಂತೆ ತೋರುತ್ತಿತ್ತು ಮತ್ತು ಹನುಮಂತನ ತೋಳುಗಳು ಅವನ ಸುತ್ತಲೂ ಸುತ್ತಿಕೊಂಡಂತೆ ಅವನ ತೂಕದ ಆಯಾಸವು ಕಣ್ಮರೆಯಾಗಲು ಪ್ರಾರಂಭಿಸಿತ್ತು. ಹೊಸ ಹುರುಪಿನಿಂದ ತನ್ನ ಪ್ರಾಣಶಕ್ತಿಯೇ ಮತ್ತೊಮ್ಮೆ ತನ್ನ ರಕ್ತನಾಳಗಳ ಮೂಲಕ ಹಾದು ಹೋಗುತ್ತಿದೆ ಎಂಬಂತೆ ತನ್ನ ಶಕ್ತಿ ಮತ್ತೆ ಚಿಮ್ಮುತ್ತಿದೆ ಎಂದು ಭೀಮನಿಗೆ ಅನಿಸಿತು. ಆಯಾಸದಿಂದ ಮೊಸುಕಾದ ಅವನ ಕಣ್ಣುಗಳು ಈಗ ತೀವ್ರವಾದ ಬೆಳಕಿನಿಂದ ಹೊಳೆಯುತ್ತಿದ್ದವು ಮತ್ತು ದೈಹಿಕ ಶಕ್ತಿಯಲ್ಲಿ ತನಗೆ ಸಮಾನವಾದವರು ಯಾರೂ ಇಲ್ಲ ಎಂದು ಆ ಕ್ಷಣದಲ್ಲಿ ಅವನಿಗೆ ತಿಳಿದಿತ್ತು. ಹನುಮಂತನೂ ಸಹ ಭಾವೋದ್ರೇಕದಿಂದ ಹೊರಬಂದಂತೆ ತೋರುತ್ತಿತ್ತು. ಉಸಿರುಗಟ್ಟಿದ ಮಾತಿನೊಂದಿಗೆ ಭೀಮನನ್ನು ಉದ್ದೇಶಿಸಿ ಮಾತನಾಡುವಾಗ ಅವನ ಧ್ವನಿಯು ಬಿರಿಯುತ್ತಿತ್ತು. ವೀರ ಹನುಮಂತನು ಪ್ರೀತಿಯಿಂದ ನಡುಗುತ್ತಿದ್ದ ತನ್ನ ಮಾತುಗಳಲ್ಲಿ ನಿನ್ನ ಸ್ವಂತ ವಾಸಸ್ಥಾನವನ್ನು ಸರಿಪಡಿಸಿ ನಿನ್ನ ಮಾತಿನಲ್ಲಿ ಆಕಸ್ಮಿಕವಾಗಿ ನಾನು ನಿನ್ನನ್ನು ನೆನಪಿಸಿಕೊಳ್ಳಲಿ. ಓ ಕುರುಸರಲ್ಲಿ ಅತ್ಯುತ್ತಮ, ನಾನು ಇಲ್ಲಿ ವಾಸಿಸುತ್ತಿದ್ದೇನೆ ಎಂದು ಯಾರಿಗೂ ಹೇಳಬೇಡಿ. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ಈ ಮಾತುಗಳನ್ನು ಮಾತನಾಡುವಾಗ ಆಳವಾದ ಹಂಬಲವನ್ನು ಹಿಡಿದಿಟ್ಟುಕೊಂಡಿದ್ದವು. ಆದರೂ ತುತು ಪ್ರಜ್ಞೆ ತಮಗಿಂತ ದೊಡ್ಡದನ್ನು ಸೂಚಿಸುವ ಎಚ್ಚರಿಕೆಯೂ ಇತ್ತು. ಹನುಮಂತನು ಮಾತನಾಡುವುದನ್ನು ಮುಂದುವರಿಸಿದಾಗ ಅವನ ಮಾತುಗಳು ನದಿಯಂತೆ ಸುರಿಯುತ್ತಿದ್ದವು. ಪ್ರತಿಯೊಂದು ತನ್ನೊಂದಿಗೆ ನಿರ್ಲಕ್ಷಿಸಲಾಗದ ಆಳವಾದ ಭಾವನೆ ಮತ್ತು ವಿಶ್ವಾಸವನ್ನು ಹೊತ್ತುಕೊಂಡಿತ್ತು. ದೇವರುಗಳ ಮತ್ತು ಗಾಂಧರ್ವರ ಅತ್ಯಂತ ಶ್ರೇಷ್ಠ ಪತಿಯರು ಈ ಸ್ಥಳಕ್ಕೆ ಆಶ್ರಯಿಸುತ್ತಾರೆ. ಅವನು ಹೇಳಿದನು, ಮತ್ತು ಅವರ ಆಗಮನದ ಸಮಯ ಹತ್ತಿರವಾಗಿದೆ. ನನ್ನ ಕಣ್ಣುಗಳು ಆಶೀರ್ವದಿಸಲ್ಪಟ್ಟಿವೆ ನಿನ್ನನ್ನು ನೋಡಿ. ಭೀಮನ ಉಪಸ್ಥಿತಿಯಿಂದ ಹನುಮಂತನ ಆತ್ಮವು ಜಾಗೃತಗೊಂಡಂತೆ ಭಾಸವಾಗುತ್ತಿತ್ತು. ಮಂದವು ಮಾತನಾಡುತ್ತಿರುವಾಗ ಅವನ ಮಾತುಗಳು ಅವನನ್ನು ದೂರದ ಯುಗಕ್ಕೆ ಕೊಂಡೊಯ್ದವು. ರಾಮನ ಕತೆಗೆ ತನ್ನ ಅಚಲ ಭಕ್ತಿಯಿಂದ ಪ್ರಪಂಚದ ಹೃದಯವನ್ನು ಸಂತೋಷಪಡಿಸಿದ ಆ ಮಹಾನ್ ನಾಯಕ ರಾವಣನನ್ನು ಸೇವಿಸುವ ಬೆದರಿಕೆಯನ್ನು ಹೊಂದಿದ್ದ ಕತ್ತಲೆಯನ್ನು ನೆನಪಿಸಿಕೊಳ್ಳುವಾಗ ಹನುಮಂತನ ಕಣ್ಣುಗಳು ಭೂತಕಾಲವನ್ನು ನೋಡುತ್ತಿರುವಂತೆ ತೋರುತ್ತಿತ್ತು ಮತ್ತು ರಾಮನು ಅದರ ವಿರುದ್ಧ ಹೇಗೆ ನಿಂತಿದ್ದನು. ತದನಂತರ ಆಳವಾದ ಸಂಪರ್ಕದ ಕ್ಷಣದಲ್ಲಿ ಹನುಮಂತನು ಭೀಮನ ಕಡೆಗೆ ತಿರುಗಿ ಅವರ ಜೀವನದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಮಾತುಗಳನ್ನು ಹೇಳಿದನು. ಆದ್ದರಿಂದ ಕುಂತಿಯ ವೀರ ಮಗನೇ, ಅವನು ಹೇಳಿದನು, ನನ್ನೊಂದಿಗಿನ ನಿನ್ನ ಭೇಟಿಯು ಫಲಪ್ರದವಾಗದಿರಲಿ. ಸಹೋದರ ಭಾವದಿಂದ ನೀನು ನನ್ನಲ್ಲಿ ಒಂದು ವರವನ್ನು ಕೇಳುತ್ತೀಯಾ? ಅವನ ಧ್ವನಿಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇತ್ತು. ಹೊಸ ಉದಯದ ಭರವಸೆಯನ್ನು ತನ್ನ ಉಸಿರಿನಲ್ಲಿ ಹೊತ್ತುಕೊಂಡಿತ್ತು. ತನ್ನನ್ನು ತನ್ನ ರೆಕ್ಕೆಯ ಅಡಿಯಲ್ಲಿ ತೆಗೆದುಕೊಂಡ ಈ ಪರಾಕ್ರಮಶಾಲಿ ಪ್ರಾಣಿಯ ಬಗ್ಗೆ ಕೃತಜ್ಞತೆ ಮತ್ತು ಮೆಚ್ಚುಗೆಯಿಂದ ತುಂಬಿದ ಅವನ ಹೃದಯವು ಹನುಮಂತನನ್ನು ಹೊಸ ಗೌರವದಿಂದ ನೋಡಿತು. ಇದನ್ನೆಲ್ಲ ನೀನು ಈಗಾಗಲೇ ಮಾಡಿದಂತೆ ನಾನು ತೆಗೆದುಕೊಳ್ಳುತ್ತೇನೆ ಎಂದು ಅವನ ಧ್ವನಿಯು ಸ್ಥಿರವಾಗಿ ಮತ್ತು ಶಾಂತವಾಗಿ ಹೇಳಿತು. ತದನಂತರ ಹೃದಯದಿಂದ ಬಂದ ಉದ್ದೇಶದ ಪ್ರಜ್ಞೆಯೊಂದಿಗೆ ಅವನು ಹನುಮಂತನನ್ನು ನೋಡಿದನು. ಭೀಮನು ಪರಾಕ್ರಮಶಾಲಿ ಯೋಧನಾಗಿ ಗಂಧಮದನ ಕಾಡಿನ ವಿಶಾಲವಾದ ಪ್ರದೇಶದ ಮೂಲಕ ಚಾರಣ ಮಾಡುತ್ತಿದ್ದಾಗ ಹನುಮಂತನ ನಂಬಲಾಗದ ದೇಹ ಮತ್ತು ದಶರಥನ ಮಗನಾದ ರಾಮನ ಭವ್ಯತೆಯ ಬಗ್ಗೆ ಯೋಚಿಸದೇ ಇರಲು ಅವನಿಗೆ ಸಾಧ್ಯವಾಗಲಿಲ್ಲ. ಅವರ ಭೇಟಿಯ ನೆನಪು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಅವನ ಮನಸ್ಸಿನಲ್ಲಿ ಉಳಿಯಿತು. ಪ್ರತಿ ಹೆಜ್ಜೆಯಲ್ಲೂ ಭೀಮನು ಅತ್ಯಂತ ಅಸಾಧಾರಣ ಸಂದರ್ಭಗಳಲ್ಲಿ ಮಾತ್ರ ಅರಳುತ್ತಿದ್ದ ಕಮಲಗಳಿಂದ ತುಂಬಿದ ಮೋಡಿ ಮಾಡುವ ಭೂಮಿಯನ್ನು ಕಂಡುಕೊಳ್ಳುವ ನಿರಂತರ ಬಯಕೆಯನ್ನು ಅನುಭವಿಸಿದನು. ಅವನು ಕಾಡಿನ ಮೂಲಕ ಅಲೆದಾಡುತ್ತಿರುವಾಗ ಹೂ ಬಿಡುವ ಹೂವುಗಳ ಪರಿಮಳವು ಗಾಳಿಯಲ್ಲಿ ಬೀಸುತ್ತಿತ್ತು. ಅದು ಭೀಮನ ಇಂದ್ರಿಯಗಳನ್ನು ಪ್ರವೇಶಿಸಿತು. ಅವನು ರೋಮಾಂಚಕ ಹೂವುಗಳನ್ನು ಹೊಂದಿರುವ ಮರಗಳಿಂದ ಅಲಂಕರಿಸಲ್ಪಟ್ಟ ಭವ್ಯವಾದ ಕಾಡುಗಳನ್ನು ಮತ್ತು ನಿಧಾನವಾಗಿ
ಹರಿಯುವ ನದಿಗಳನ್ನು ನೋಡಿದನು. ಅವುಗಳ ನೀರು ವಿವಿಧ ಹೂವುಗಳಿಂದ ಅಲಂಕರಿಸಲ್ಪಟ್ಟಿತು. ಮಣ್ಣಿನಿಂದ ಆವೃತವಾದ ಕಾಡು. ಆನೆಗಳ ಹಿಂಡುಗಳನ್ನು ನೋಡಿದಂತೆ ಯೋಧನ ಕಣ್ಣುಗಳು ಅಗಲವಾದವು. ಅವು ಮಳೆಯನ್ನು ಸುರಿಸುವ ಕಪ್ಪು ಮೋಡಗಳನ್ನು ಹೊರುತ್ತವೆ. ಅವುಗಳ ಗುಡುಗುಗಳು ಕಾಡಿನ ಮೂಲಕ ಪ್ರತಿಧ್ವನಿಸುತ್ತವೆ. ಭೀಮನ ಬೆನ್ನೆಲುಬನ್ನು ಕಂಪಿಸುತ್ತವೆ. ಅವನು ತನ್ನ ಪ್ರಯಾಣವನ್ನು ಮುಂದುವರೆಸಿದಾಗ ಜಿಂಕೆಗಳು ತಮ್ಮ ಸಂಗಾತಿಗಳ ಪಕ್ಕದಲ್ಲಿ ಮೇಯುತ್ತಿದ್ದ ಕಾಡಿನ ಮೇಲೆ ಕಣ್ಣಿಟ್ಟಿತ್ತು. ಅವುಗಳ ತ್ವರಿತ ನೋಟಗಳು ನಲಿಲಾದ ಹುಲ್ಲಿನ ಮೇಲೆ ಕಚ್ಚುತ್ತಿದ್ದವು. ಗಾಳಿಯು ಪಕ್ಷಿಗಳ ಸಿರಿ ಹಾಡುಗಳಿಂದ ತುಂಬಿತ್ತು ಮತ್ತು ಗಾಳಿಯಲ್ಲಿ ಎಲೆಗಳ ಸೌಮ್ಯವಾದ ಗದ್ದಲವು ಭೀಮನನ್ನು ಕಾಡಿನ ಆಳಕ್ಕೆ ಕರೆದೊಯ್ಯುವಂತಹ ಹಿತವಾದ ರಾಗವನ್ನು ಸೃಷ್ಟಿಸಿತು. ಭಯವಿಲ್ಲದ ಮತ್ತು ನಿರಂತರವಾದ ಅವನು ಒತ್ತಿದ ತನ್ನ ಹೆಜ್ಜೆ ಗುರುತುಗಳು ಎಮ್ಮೆಗಳು, ಕರಡಿಗಳು ಮತ್ತು ಚಿರತೆಗಳಂತಹ ಉಗ್ರಜೀವಿಗಳು ವಾಸಿಸುವ ಪರ್ವತಗಳ ಮೂಲಕ ಪ್ರತಿಧ್ವನಿಸುತ್ತಿದ್ದವು. ಸೂರ್ಯನು ತನ್ನ ಉತ್ತುಂಗವನ್ನು ತಲುಪಲು ಪ್ರಾರಂಭಿಸಿದನು. ಭೂದೃಶ್ಯದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರಿದನು. ಭೀಮನ ಆಲೋಚನೆಗಳು ದ್ರೌಪದಿಯ ಪ್ರೋತ್ಸಾಹದ ಮಾತುಗಳತ್ತ ತಿರುಗಿತು. ಅದು ಈ ಕಠಿಣ ಪ್ರಯಾಣದಲ್ಲಿ ಅವನ ಮಾರ್ಗದರ್ಶಿ ಬೆಳಕಾಗಿತ್ತು. ಅವನ ಮನಸ್ಸು ಮತ್ತು ದೃಷ್ಟಿ ಮುಂದೆ ಹೂ ಬಿಡುವ ಇಳಿಜಾರುಗಳ ಭರವಸೆಯ ಮೇಲೆ ಸ್ಥಿರವಾಗಿತ್ತು. ಅವನು ನಡೆಯುತ್ತಿದ್ದಂತೆ ಅರಣ್ಯವು ದಟ್ಟವಾಯಿತು. ಕಮಲದ ಸರೋವರಗಳು ಎಲ್ಲೆಡೆ ಹರಡಿಕೊಂಡವು. ಅವುಗಳ ನೀರು ನಯಗೊಳಿಸಿದ ರತ್ನದ ಕಲ್ಲುಗಳಂತೆ ಮಿನುಗುತ್ತಿತ್ತು. ರೊಮ್ಯಾಂಟಿಕ್ ಅವರೋಹಣಗಳು ಮತ್ತು ಕಾಡುಗಳಿಂದ ಅಲಂಕರಿಸಲ್ಪಟ್ಟ ಅಂತಹ ಒಂದು ಸರೋವರದ ದಡವನ್ನು ಭೀಮನು ಸಮೀಪಿಸುತ್ತಿದ್ದಂತೆ ಗಾಳಿಯು ಹುಚ್ಚುರಿಡಿದ ಕಪ್ಪು ಜೇನುನೊಣಗಳ ಸದ್ದುಗಳಿಂದ ತುಂಬಿತ್ತು. ಈ ದೃಶ್ಯವು ಅವನ ಉಸಿರನ್ನು ತೆರೆದುಕೊಂಡಿತು. ಈ ಉಸಿರುಗಟ್ಟಿಸುವ ದೃಶ್ಯವನ್ನು ಸೃಷ್ಟಿಸಲು ಪ್ರಕೃತಿಯ ಕೈಗಳು ಒಟ್ಟಿಗೆ ಸೇರಿಕೊಂಡಂತೆ ತೋರುತ್ತಿತ್ತು. ಸರೋವರದ ಮೇಲ್ಮೈಯು ಸುತ್ತಮುತ್ತಲಿನ ಭೂದೃಶ್ಯದ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ. ಇದು ನಿಜವಾಗಲೂ ತುಂಬಾ ಆಶ್ಚರ್ಯಕರವಾದ ಭ್ರಮೆಯನ್ನು ಸೃಷ್ಟಿಸುತ್ತದೆ. ಸೂರ್ಯನು ದಿಗಂತದ ಕಡೆಗೆ ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ಭೀಮನು ಕಾಡಿನ ಹೃದಯ ಭಾಗದಲ್ಲಿ ನಿಧಾನವಾಗಿ ಹರಿಯುವ ಪ್ರಬಲ ನದಿಯನ್ನು ನೋಡಿದನು. ಅದರ ನೀರು ಜೀವರಾಶಿಗಳಿಂದ ತುಂಬಿತ್ತು. ಹಂಸಗಳು ಮತ್ತು ಕರಂಡವರು ಅದರ ಮೇಲ್ಮೈಯಲ್ಲಿ ಸಲೀಸಾಗಿ ಹಾರುತ್ತಿದ್ದರು. ಚಕ್ರವಾಕರು ಆಳವಿಲ್ಲದ ಪ್ರದೇಶಗಳ ಮೂಲಕ ಅಲೆದಾಡುತ್ತಿದ್ದರು. ನದಿಯ ದಡಗಳು ಹೂವುಗಳ ಶ್ರೇಣಿಯಿಂದ ಅಲಂಕರಿಸಲ್ಪಟ್ಟವು. ಪರ್ವತವೇ ಇಟ್ಟಿರುವಂತೆ ತೋರುವ ತಾಜಾ ಕಮಲದ ಹಾರವನ್ನು ಸೃಷ್ಟಿಸಿದವರು. ಈ ಭವ್ಯವಾದ ದೃಶ್ಯವನ್ನು ನೋಡಿದಾಗ ಭೀಮನ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತ್ತು. ಕುಂತಿಯ ಪ್ರಬಲ ಯೋಧ ಮಗನಾದ ಭೀಮನು ಹಿಮಾಲಯದ ವಿಶಾಲ ವಿಸ್ತಾರದ ಮೂಲಕ ಪ್ರಯಾಣಿಸುತ್ತಿದ್ದಾಗ ಆತನಿಗೆ ಉಸಿರುಗಟ್ಟಿಸುವ ದೃಶ್ಯವೊಂದು ಕಾಣಿಸಿತು. ಭವ್ಯವಾದ ಕೈಲಾಸ ಬಂಡೆಯ ಸಮೀಪದಲ್ಲಿ ನೆಲೆಸಿರುವ ಪ್ರಶಾಂತ ಮತ್ತು ಮೋಡಿ ಮಾಡುವ ಕಮಲದ ಸರೋವರ. ಅದರ ಶಾಂತವಾದ ನೀರು ಸುತ್ತಮುತ್ತಲಿನ ಕಾಡಿನ ರೋಮಾಂಚಕ ಬಣ್ಣಗಳನ್ನು ಪ್ರತಿಬಿಂಬಿಸುತ್ತದೆ. ಸರೋವರವನ್ನು ರಾಕ್ಷಸ ಸೈನ್ಯವು ಕಾವಲು ಮಾಡುತ್ತಿತ್ತು. ಅವರ ಅಸಾಧಾರಣ ಶಕ್ತಿಗೆ ಹೆಸರುವಾಸಿಯಾದ ಉಗ್ರ ಯೋಧರು ಸಮವಸ್ತ್ರಗಳನ್ನು ಧರಿಸಿದ್ದು ಮತ್ತು ವಿವಿಧ ಮಾರಣಾಂತಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದರು. ಯಕ್ಷರ ರಾಜನಾದ ಕುಬೇರನ ವಾಸಸ್ಥಾನಕ್ಕೆ ಹೊಂದಿಕೊಂಡಿರುವ ಜಲಪಾತಗಳಿಂದ ಹುಟ್ಟಿದ ಈ ಅಲೌಕಿಕ ಸರೋವರವು ನೋಡಲು ಅದ್ಭುತವಾಗಿತ್ತು. ಅದರ ದಳಗಳು ಸೊಂಪಾದ ಹಸಿರಿನಿಂದ ಅಲಂಕರಿಸಲ್ಪಟ್ಟವು ಮತ್ತು ಅದರ ನೀರು ಸಿಹಿ ಮಧುರಗಳನ್ನು ಹಾಡುವ ವಿಲಕ್ಷಣ ಪಕ್ಷಿಗಳಿಗೆ ನೆಲೆಯಾಗಿತ್ತು. ಆಕಾಶದ ಸೌಗಂಧಿಕ ಕಮಲಗಳು ಮತ್ತು ವಿವಿಧ ವರ್ಣದ ಚಿನ್ನದ ಕಮಲಗಳ ಪರಿಮಳದಿಂದ ಗಾಳಿಯು ತುಂಬಿತ್ತು. ಅವುಗಳ ಸೂಕ್ಷ್ಮ ಕಾಂಡಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ಭೀಮನು ಸರೋವರದ ಅಂಚನ್ನು ಸಮೀಪಿಸುತ್ತಿದ್ದಂತೆ ಅದರ ನೀರಿನ ಸಂಪೂರ್ಣ ಸೌಂದರ್ಯದಿಂದ ಆಘಾತಕ್ಕೊಳಗಾದನು. ಕುಂತಿಯ ಮಗನು ಹಿಂದೆಂದೂ ಅಂತಹದ್ದನ್ನು ನೋಡಿರಲಿಲ್ಲ. ಅವನು ತನ್ನ ಕೈಗಳನ್ನು ತಂಪಾದ ಸ್ವಚ್ಛವಾದ ನೀರಿನಲ್ಲಿ ಮುಳುಗಿಸಿ ಅದರ ಅಮೃತದ ರುಚಿಯನ್ನು ರುಚಿ ನೋಡಿದನು. ಪುನಶ್ಚೇತನಗೊಂಡ ಮತ್ತು ಪುನರುಜ್ಜೀವನಗೊಂಡ
ಭೀಮನು ಸರೋವರದಿಂದ ಅಪಾರವಾಗಿ ಕುಡಿದನು. ಅದರ ಪುನರುಜ್ಜೀವನಗೊಳಿಸುವ ಗುಣಗಳಿಂದ ಚೈತನ್ಯಗೊಂಡನು. ಕುತೂಹಲ ಮತ್ತು ಅನುಮಾನದ ವಿಶರಣದಿಂದ ಭೀಮನನ್ನು ನೋಡುತ್ತಿದ್ದ ರಾಕ್ಷಸರು ಅಂತಿಮವಾಗಿ ಆತನ ಬಳಿಗೆ ಬಂದರು. ಜಿಂಕೆಯ ಚರ್ಮವನ್ನು ಧರಿಸಿ ಚಿನ್ನದ ತೋಳುಗಳಿಂದ ಅಲಂಕರಿಸಿದ ಭೀಮನು ಆತ್ಮವಿಶ್ವಾಸ ಮತ್ತು ಶಕ್ತಿಯ ಸೆಳವು ಬೀರಿದನು. ರಾಕ್ಷಸರು ತಮ್ಮ ಸಮವಸ್ತ್ರಗಳನ್ನು ಧರಿಸಿ ಮತ್ತು ಹಲ್ಲುಗಳಿಗೆ ಶಸ್ತ್ರಸಜ್ಜಿತರಾಗಿ ಭೀಮನನ್ನು ಆತನ ಉದ್ದೇಶಗಳ ಬಗ್ಗೆ ಕೇಳಿದರು. ನೀನು ಯಾರು? ಅವರು ಕೇಳಿದರು. ನೀನು ಒಬ್ಬ ಯೋಧನಾಗಿದ್ದರೂ ತಪಸ್ವಿಯಂತೆ ಧರಿಸಿದ್ದೀಯ. ಈ ಪವಿತ್ರ ಸರೋವರಕ್ಕೆ ನಿನ್ನನ್ನು ತರುವುದು ಯಾವುದು? ರಾಕ್ಷಸರ ಧೈರ್ಯದಿಂದ ವಿಚಲಿತರಾಗದ ಭೀಮನು ತಾನು ಅದರ ಮೇಲ್ಮೈಯಲ್ಲಿ ಅರಳುತ್ತಿರುವ ಕಮಲದ ಹೂವುಗಳನ್ನು ಹುಡುಕಲು ಬಂದಿದ್ದೇನೆ ಎಂದು ಉತ್ತರಿಸಿದನು. ಭೀಮನ ಪ್ರತಿಕ್ರಿಯೆಯಿಂದ ಕುತೂಹಲಗೊಂಡ ರಾಕ್ಷಸರು ತನ್ನನ್ನು ತಾನು ಮತ್ತಷ್ಟು ವಿವರಿಸಿಕೊಳ್ಳುವಂತೆ ಕೇಳಿಕೊಂಡರು. ಅವರು ಸಂಭಾಷಣೆ ನಡೆಸುತ್ತಿದ್ದಂತೆ ಅವರ ನಾಯಕ ಚುಚ್ಚುವ ಕಣ್ಣುಗಳೊಂದಿಗೆ ಎತ್ತರದ ವ್ಯಕ್ತಿ ಮುಂದೆ ಬಂದು ನೇರವಾಗಿ ಭೀಮನನ್ನು ಉದ್ದೇಶಿಸಿ ಮಾತನಾಡಿದರು. ನೀನು ಮಹಾನ್ ಶಕ್ತಿ ಮತ್ತು ಧೈರ್ಯದ ಮನುಷ್ಯ ಎಂದು ಅವರು ಹೇಳಿದರು. ಆದರೆ ನಮಗೆ ತಿಳಿಸಿ, ನಮ್ಮ ಪವಿತ್ರ ಸರೋವರಕ್ಕೆ ನಿಮ್ಮನ್ನು ಸೆಳೆಯುವ ಕಮಲದ ಹೂವುಗಳ ಬಗ್ಗೆ ಏನು? ಆತನ ಧ್ವನಿಯೂ ಸ್ಥಿರವೂ ಅಚಲವೂ ಆಗಿದ್ದ ಭೀಮನು ಸರೋವರದ ಅತೀಂದ್ರಿಯ ಗುಣಗಳು ಮತ್ತು ಅದರ ನೀರಿನಿಂದ ಕುಡಿಯುವವರಿಗೆ ಶಕ್ತಿ ಮತ್ತು ಚೈತನ್ಯವನ್ನು ನೀಡುವ ಅದರ ಸಾಮರ್ಥ್ಯದ ಕಥೆಗಳನ್ನು ತಾನು ಕೇಳಿದ್ದೇನೆ ಎಂದು ವಿವರಿಸಿದನು. ರಾಕ್ಷಸರು ಭೀಮನ ಮಾತುಗಳಿಂದ ಪ್ರಭಾವಿತರಾಗಿ ತಿಳುವಳಿಕೆಯಿಂದ ತಲೆಯಾಡಿಸಿದರು. ತಮ್ಮ ರಾಜನಾದ ಕುಬೇರನು ಈ ಸರೋವರವನ್ನು ಹೆಚ್ಚಿನ ಗೌರವದಿಂದ ಇಟ್ಟುಕೊಂಡಿದ್ದಾನೆ ಮತ್ತು ತನ್ನ ಪ್ರಾಣದಿಂದ ಅದನ್ನು ರಕ್ಷಿಸಿದ್ದಾನೆಂದು ಅವರಿಗೆ ತಿಳಿದಿತ್ತು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಭೂಪ್ರದೇಶದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ಭೀಮನು ತನ್ನ ಮೇಲೆ ಶಾಂತಿಯ ಅನುಭವವನ್ನು ಅನುಭವಿಸಿದನು. ಅವನು ರಾಕ್ಷಸರನ್ನು ಎದುರಿಸಿದ್ದನು. ಬೇಸಿಗೆಯ ದಿನದ ಬಿಸಿಲಿನಲ್ಲಿ ಪಾಂಡುವಿನ ಪ್ರಬಲ ಶಸ್ತ್ರಸಜ್ಜಿತ ಮಗನಾದ ಭೀಮಸೇನನು ವಿಶಾಲರೆಂಬ ಭವ್ಯವಾದ ಜುಜುಬೆ ಮರದ ಕಡೆಗೆ ಹೆಜ್ಜೆ ಹಾಕಿದನು. ತನ್ನ ಪ್ರೀತಿಯ ಪತಿ ದ್ರೌಪದಿಯ ಬಯಕೆಯನ್ನು ಪೂರೈಸುವ ಬಯಕೆಯಿಂದ ಅವನ ಹೃದಯವು ಉದ್ದೇಶಪೂರ್ವಕವಾಗಿ ಉರಿಯುತ್ತಿತ್ತು. ಸೌಮ್ಯವಾದ ಗಾಳಿಯು ಈ ಪವಿತ್ರ ಪ್ರದೇಶದಲ್ಲಿ ಮಾತ್ರ ಅರಳುವ ಸೌಗಂಧಿಕ ಕಮಲದ ಸಿಹಿ ಪರಿಮಳವನ್ನು ಹೊತ್ತುಕೊಂಡು ಭೀಮಸೇನನ ಗಮನವನ್ನು ಸೆಳೆಯಿತು. ಪ್ರತಿ ಹೆಜ್ಜೆಯಲ್ಲೂ ಅವನು ತನ್ನ ವೇಗವನ್ನು ಹೆಚ್ಚಿಸಿಕೊಂಡನು. ತನ್ನ ಬೃಹತ್ ಚೌಕಟ್ಟು ಶಕ್ತಿ ಮತ್ತು ದೃಢನಿಶ್ಚಯದ ಸೆಳವು ಹರಡಿತು. ಅವನು ಸರೋವರವನ್ನು ಸಮೀಪಿಸುತ್ತಿದ್ದಂತೆ ನೆರಳಿನಿಂದ ರಾಕ್ಷಸರ ಗುಂಪೊಂದು ಹೊರಹೊಮ್ಮಿತು. ಅವರ ಕಣ್ಣುಗಳು ಹಗೆತನದಿಂದ ಮಿಲುಗುತ್ತಿದ್ದವು. ಅವರು ಕುವೆರದ ಕ್ರೀಡಾ ಪ್ರದೇಶದ ಪೋಷಕರಾಗಿದ್ದರು. ಅಲ್ಲಿ ಆಕಾಶ ಋಷಿಗಳು, ದೇವರುಗಳು ಮತ್ತು ಅಪ್ಸರರು ಆಗಾಗ್ಗೆ ವಿನೋದದಲ್ಲಿ ತೊಡಗಿದ್ದರು. ರಾಕ್ಷಸರು ಭೀಮಸೇನನನ್ನು ಅಣಕಿಸಿದರು. ಈ ಪವಿತ್ರ ಸ್ಥಳದ ಶಾಂತಿಯನ್ನು ಭಂಗಗೊಳಿಸಲು ಪ್ರಯತ್ನಿಸಿದ ಅವನ ಧೈರ್ಯಕ್ಕಾಗಿ ಅವನನ್ನು ನಿಲ್ಲಿಸಿದರು. ನೀನು ನೀತಿವಂತ ಯುಧಿಷ್ಠಿರನ ಸಹೋದರನಾಗಿರಬಹುದು ಎಂದು ಅವರು ಅಪಹಾಸ್ಯ ಮಾಡಿದರು. ಆದರೆ ನೀವು ಕುಬೇರನ ಅನುಮತಿಯಿಲ್ಲದೆ ನಮ್ಮ ಕಮಲಗಳೊಂದಿಗೆ ಹೋಗುವುದಿಲ್ಲ. ನಾನು ಇಲ್ಲಿ ಸಂಪತ್ತಿನ ಒಡೆಯನನ್ನು ಕಾಣುತ್ತಿಲ್ಲ ಮತ್ತು ನಾನು ಮಾಡಿದರೂ ಒಬ್ಬ ಕ್ಷತ್ರಿಯ ಇನ್ನೊಬ್ಬನನ್ನು ಎಂದಿಗೂ ಬೇಡಿಕೊಳ್ಳುವುದಿಲ್ಲ. ಇದು ನಾವು ಎತ್ತಿ ಹಿಡಿಯುವ ಶಾಶ್ವತ ನೈತಿಕತೆ ಎಂದು ಘೋಷಿಸುವಾಗ ಭೀಮಸೇನನು ತನ್ನ ಧ್ವನಿಯಲ್ಲಿ ಅಚಲನಾಗಿ ನಿಂತನು. ಈ ಮಾತುಗಳೊಂದಿಗೆ ಅವನು ಸರೋವರದ ಶಾಂತವಾದ ನೀರಿನಲ್ಲಿ ಅಲೆಗಳನ್ನು ಹರಿಸುತ್ತಾ ಮುಳುಗಿದನು. ಅವನ ಧೈರ್ಯದಿಂದ ರಾಕ್ಷಸರು ದಿಗ್ಭ್ರಮೆಗೊಂಡರು. ಆದರೆ ಅವರು ಅವನನ್ನು ವಿರೋಧಿಸಲು ಸಿದ್ಧರಾದಾಗ ಅವರ ಕೋಪವು ಶೀಘ್ರದಲ್ಲೇ ಕುದಿಯಿತು. ಭೀಮಸೇನನು ಸರೋವರದ ಆಳಕ್ಕೆ ಹೋಗುತ್ತಿದ್ದಾಗ ರಾಕ್ಷಸರು ಅವನನ್ನು ಅವಮಾನಿಸಿದರು ಮತ್ತು ನಿಂದಿಸಿದರು. ಅವರ ನಾಯಕ ಕ್ರೋಧವಾಸರು ಅವರನ್ನು ಒಗ್ಗೂಡಿಸಿ ಅವನನ್ನು ಹಿಡಿದುಕೊಳ್ಳಿ,
ಅವನನ್ನು ಬಂಧಿಸಿ ಅವನನ್ನು ಹೆದರಿಸಿ, ನಾವು ಭೀಮಸೇನನನ್ನು ಬೇಯಿಸಿ ತಿಂದು ಬಿಡುತ್ತೇವೆ ಎಂದು ಕೂಗಿದರು. ಆದರೆ ಭೀಮನು ಗಾಬರಿಯಾಗಲಿಲ್ಲ. ಚಿನ್ನದ ಫಲಕಗಳಿಂದ ಅಲಂಕರಿಸಲ್ಪಟ್ಟ ತನ್ನ ಬೃಹತ್ ಗದೆಯನ್ನು ಹಿಡಿದುಕೊಂಡು ತನ್ನ ಹಿಂಸೆಯಲ್ಲಿಡುವವರ ಕಡೆಗೆ ತಿರುಗಿದನು. ಒಂದೇ ಆಜ್ಞೆಯೊಂದಿಗೆ ಅವನು ಅವರ ಮುನ್ನಡೆಯನ್ನು ನಿಲ್ಲಿಸಿದನು. ರಾಕ್ಷಸರು ಈಟಿಗಳು, ಕೊಡಲಿಗಳು ಮತ್ತು ಇತರ ಮಾರಣಾಂತಿಕ